सरस्वत्यै नमः श्रीमात्रै नमः श्रीविष्णुरूपाय नमः शिवाय गुरवे नमः श्रीदत्तशरणं नमः श्रीकृष्णशरणं नमः व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे प्रभविष्णवे नमो ಎಲ್ಲ ಗುರು ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭವನ್ನು ಕೋರುತ್ತಾ ಗುರುಸ್ವರೂಪರಾಗಿರಬಹುದಾದಂಥ ನಿಮ್ಮ ಎಲ್ಲ ಮತ್ತು ಶ್ರೀಯವರ ಅನುಗ್ರಹ ನಿಮಗಾಗಲಿ. ಹಾಗೆ ಎಲ್ಲರಿಗೂ ಮೂಲರಾಗಿರತಕ್ಕಂಥ ವ್ಯಾಸ ಭಗವಾನರು ಅವರ ಅನುಗ್ರಹವಾಗಲಿ. ಪೂಜೆಯನ್ನು ಮಾಡಿದ್ದೀರಿ, ತೀರ್ಥಪ್ರಸಾದವನ್ನು ಸ್ವೀಕರಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ಆ ಗುರುವಿನ ಕಟಾಕ್ಷವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಗುರುಗಳಿಗೆ ನಾನು ವಂದಿಸುತ್ತಾ ಪವಿತ್ರವಾದಂಥ ಗುರುಪೂರ್ಣಿಮೆ ವ್ಯಾಸಪೂರ್ಣಿಮೆ ಅನ್ನುವಂಥ ಕೀರ್ತಿಯನ್ನು ಈ ದಿನ ಹೊಂದಿದೆ. ಪ್ರತಿ ತಿಂಗಳ ಪೂರ್ಣಿಮೆ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಆದರೆ ಆಷಾಢದಲ್ಲಿ ಬರಬಹುದಾದಂಥ ಈ ದಿನದ ಪೂರ್ಣಿಮೆಯ ವಿಶೇಷ ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ. ಆಗಲೇ ಕನ್ನಡದಲ್ಲೂ ಸಂಸ್ಕೃತದಲ್ಲೂ ಯಾರೊಬ್ಬರು ಮಾತಾಡೋದು ಬಹಳ ಚೆನ್ನಾಗಿ ಮಾತಾಡೋದು, ತುಂಬ ಇಷ್ಟ ಆಯಿತು. ಒಳ್ಳೆ ತಯಾರಿ ನಡೆದಿದೆ. ಮತ್ತು ಅದರ ಬಗ್ಗೆ ನೀವು ಸಹಜವಾಗಿ ನಿಮ್ಮ ಈ ಗುರುಕುಲ ಹಿಂದಿನ ಕಾಲದ ಅತ್ಯಂತ ಪೂರ್ವಕಾಲದ ಋಷಿಕಾಲದ ಗುರುಕುಲದಂತೆ ಎಲ್ಲ ಸುವ್ಯವಸ್ಥಿತವಾಗಿರುವುದರಿಂದ ಬಹುಶಃ ನಿಮಗೆ ಆ ಜ್ಞಾನ ಬರುವುದರಲ್ಲಿ ಹೆಚ್ಚು ಆಶ್ಚರ್ಯ ಪಡಬೇಕಾಗಿಲ್ಲ. ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ವ್ಯಾಸ ಪೂರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಅವರೇ ಪರಿಚಯದಲ್ಲಿ ಹೇಳಿದ್ದಾರೆ. ವ್ಯಾಸರು ಅನ್ನುವಂಥದ್ದು ಒಂದು ಪದವಿ ಇದ್ದ ಹಾಗೆ ಅಂತ. ಮುಖ್ಯಮಂತ್ರಿ ಅದು ಪದವಿ ಅಲ್ವೇ, ಪ್ರಧಾನಮಂತ್ರಿ ಅದು ಪದವಿ, ವ್ಯಕ್ತಿಯ ಹೆಸರಲ್ಲ. ಹಾಗೆ ವ್ಯಾಸ ಅಂತಂದರೆ ಈಗ ನಮಗೆ ಆ ವ್ಯಾಸ ಪದವಿಯಲ್ಲಿ ಅಲಂಕೃತರಾದವರು ಕೃಷ್ಣದ್ವೈಪಾಯರು, ಪರಾಶರ ಮುನಿಗಳ ಸುಪುತ್ರರು ಅಂತ ಅವರು ಪರಿಚಯದಲ್ಲಿ ಹೇಳಿದ ಹಾಗೆ ದ್ವೀಪದ ಮಧ್ಯದಲ್ಲಿ ತತ್ಕ್ಷಣದಲ್ಲಿ ಉದ್ಭವರಾದವರು ಅಂತ. ಅವರ ತಾಯಿ ಯಾರಿಗಾದ್ರೂ ಹೆಸರು ಗೊತ್ತಿದೆಯಾ? ಹೀಗಿರ್ಬೇಕಾದ್ರೆ ಇನ್ನೇನು ನನಗೇನು ಕಷ್ಟ, ತುಂಬ ಸಂತೋಷ. ಬೆಸ್ತರ ಹೆಣ್ಣು ಮಗಳು. ಬೆಸ್ತರು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಗೊತ್ತಿದೆಯಾ? ಆ ಹೆಣ್ಣು ಮಗಳು ಪರಾಶರರು ಮಹಾ ತಪಸ್ವಿಗಳ ಸಂತತಿಯಲ್ಲಿ ಬಂದವರು. ಭಗವತ್ ಪ್ರೇರಣೆಯಿಂದ ತತ್ಕ್ಷಣದಲ್ಲಿ ಅನುಗ್ರಹ ಮಾಡುತ್ತಿದ್ದ ಹಾಗೆಯೇ ಅವರಿಗೆ ಒಂದು ಮಗು ಉದ್ಭವಿಸಿತು. ಎಲ್ಲರೂ ಹುಟ್ಟಿದಂತೆ ಹುಟ್ಟಲಿಲ್ಲ. ಜೊತೆಗೆ ಹುಟ್ಟುವಾಗಲೇ ಸಾಕ್ಷಾತ್ ಋಷಿಯಂತೆ ಮಹಾ ತೇಜಸ್ವಿಯಾಗಿ ಮಹಾಪ್ರಜ್ಞಾವಂತರಾಗಿ ಅವತರಿಸಿ ಬಂದರು. ಬಾಲಕನ ರೂಪದಿಂದ ಹುಡುಗನ ರೂಪದಲ್ಲಿ ಬಂದರು. ಸಣ್ಣ ಮಗು, ಪಾಪಚ್ಚಿ ಮಗು ಇಲ್ಲ. ಹಾಗೆ ತಾಯಿ ತಂದೆಗೆ ನಮಸ್ಕಾರ ಮಾಡಿ, ತಾಯಿಗೆ ನಮಸ್ಕಾರವನ್ನು ಮಾಡಿ ಒಂದು ಮಾತನ್ನು ಹೇಳ್ತಾರೆ. ಅಮ್ಮ, ನೀನು ನನಗೆ ಯಾವಾಗಾದರೂ ಸಂದರ್ಭ ಬಂದಾಗ ಪ್ರಾರ್ಥನೆ ಮಾಡಿದರೆ, ನನ್ನ ಹೆಸರನ್ನು ಕರೆದರೆ ನಾನು ಬರ್ತೇನೆ ಅಂತ ಹೇಳಿ ಹೋಗ್ತಾರೆ. ತಪಸ್ ತಪಸ್ ತಪಸ್. ಹಾಗೆ ಹುಟ್ಟಿದಂಥ ಅವರಿಗೆ ಮೂಲಭೂತವಾದ ಹೆಸರು ಕೃಷ್ಣ ಅಂತ ಹೇಳಿ. ವರ್ಣದಲ್ಲಿ ಅವರು ಕಪ್ಪು ವರ್ಣದವರಾದ್ದರಿಂದ ಸ್ವಲ್ಪ ಆ ಶ್ಯಾಮಲ ವರ್ಣ, ಗಾಢವಾದ ಶ್ಯಾಮಲ ವರ್ಣದವರಾದ್ದರಿಂದ ಕೃಷ್ಣ ಅಂತ ಹೇಳಿ ಕರೆದರು. ಕೃಷ್ಣ ಅನ್ನುವಂಥದ್ದು ಭಾರತದಲ್ಲಿ ಮತ್ತೊಬ್ಬರ ಮಹಾತ್ಮನ ಹೆಸರು, ಜಗದ್ಗುರು. ಕೃಷ್ಣಂ ಒಂದೇ ಜಗದ್ಗುರು. ಇನ್ನೊಬ್ಬ ಮಹಾತಾಯಿ, ಅವಳಿಗೆ ಹೆಸರು ಕೃಷ್ಣ ಅಂತ ಹೇಳಿ. ಯಾರು? ಹೆಣ್ಣು ಮಗಳ ಹೆಸರು ಕೃಷ್ಣ ದೀರ್ಘ. ದ್ರೌಪದಿಯ ಹೆಸರು. ಹೌದು. ಹಾಗೆ
ಆಕೆಗೆ ಕೃಷ್ಣೆ ಅಂತಲೂ ಕರೀತಾರೆ. ಕೃಷ್ಣ ಅಂತ. ಈ ಗಾಢವಾದ ನೀಲವರ್ಣ ಇದೆಯಲ್ಲ, ಅದು ಅನಂತ ಅನ್ನೋ ಹೆಸರಿನ ಸಂಕೇತ. ಅಂದರೆ ಅನಂತ ಅಂದರೆ ಅಂತ್ಯವಿಲ್ಲದ್ದು ಅಂತ. ನಿಮಗೆ ಆಕಾಶ ಕಾಣ್ತಾ ಇದೆ, ಯಾವ ಬಣ್ಣ? ನೀಲಿ ಬಣ್ಣ. ನಿಜವಾದ ನೀಲಿ ಬಣ್ಣವೋ? ಆಕಾಶಕ್ಕೆ ನೀಲಿ ಬಣ್ಣ ಇದೆಯೋ? ಇದೆಯಾ? ಇಲ್ಲ ಅಲ್ಲ. ಮತ್ತೆ ನೀಲಿ ಬಣ್ಣ ಯಾಕೆ ಕಾಣುತ್ತೆ ಅಮ್ಮ? ಹೇಳಿ. ಸರಿ, ಸಮುದ್ರ. ಯಾರಾದ್ರೂ ಸಮುದ್ರ ಯಾನವನ್ನು ಮಾಡಿದ್ದೀರಾ? ಸಮುದ್ರದಲ್ಲಿ ಪ್ರಯಾಣ ಮಾಡಿದ್ದೀರಾ? ಪರವಾಗಿಲ್ಲ. ಅದರ ಮೂಲಭೂತವಾದ ಬಣ್ಣ ಯಾವುದು? ನೀರಿಗೆ ಬಣ್ಣ ಇಲ್ಲ, ಆದರೂ ಯಾವ ಬಣ್ಣ ಕಾಣುತ್ತೆ? ನೀಲಿಯಂತೆ ಕಾಣುತ್ತೆ. ಆಕಾಶಕ್ಕೆ ಯಾವ ಬಣ್ಣ ಇದೆ? ಯಾವುದೂ ಇಲ್ಲ, ಆದರೂ ಎಂತೆ ಕಾಣುತ್ತೆ. ಯಾಕೆ ಅಂತಂದ್ರೆ, ಯಾವುದಕ್ಕೆ ಅನಂತತ್ವ ಇದೆಯೋ, ಆಳ ಉದ್ದ ಹೆಚ್ಚು ಇದೆಯೋ, ಆದ್ಯಂತಗಳು ಇಲ್ಲವೋ, ಅದು ನೀಲವರ್ಣದಲ್ಲಿ ಕಾಣುತ್ತೆ ಎಂದು ಹೇಳ್ತಾರೆ. ಅದರ ಸಂಕೇತ ಏನು ಅಂತಂದ್ರೆ, ನಮ್ಮ ಕೃಷ್ಣ ಇದ್ದಾನಲ್ಲ, ಜಗದ್ಗುರು, ಅವನ ಬಣ್ಣ ಅಥವಾ ನಾರಾಯಣನ ಬಣ್ಣ ನೀಲವರ್ಣವಾಗಿದೆ ಎಂದರ್ಥ ಅವನ ಜ್ಞಾನಕ್ಕೆ ಆದಿ ಅಂತ್ಯಗಳಿಲ್ಲ. ಆಕಾಶಕ್ಕೆ ಆದಿ ಅಂತ್ಯ ಯಾರಾದರೂ ಮೆಜರ್ಮೆಂಟ್ ಮಾಡೋರು ಇದ್ದಾರ? ನೀನು ಆ ಕಡೆ ಹಿಡ್ಕೋ, ನಾನು ಟೇಪಲ್ಲಿ ಈ ಕಡೆ ಹಿಡ್ಕೋತೀನಿ ಅಂತ. ಇಷ್ಟು ಉದ್ದ ಇದೆ ಆಕಾಶ, ಇಷ್ಟಾಗಲ್ಲ. ಯಾರಾದರೂ ಪ್ರಯತ್ನ ಪಟ್ಟಿದ್ದಾರ ಇದುವರೆಗೂ? ಗೊತ್ತೇ ಇಲ್ಲ. ಹಾಗೆ ನೀಲವರ್ಣ ಅಂದರೆ ಕೊನೆ ಇಲ್ಲದ್ದು, ಆದ್ಯಂತಗಳಿಲ್ಲದ್ದು. ಭಗವಂತನ ಆ ರೂಪ ನಮಗೆ ಒಂದು ಸಂಕೇತವನ್ನು ಹೇಳುತ್ತೆ. ಅವನ ಜ್ಞಾನ, ಅವನ ವ್ಯಾಪ್ತಿ, ಅವನ ಇರುವಿಕೆ ಅನಂತವಾಗಿದೆ, ಎಲ್ಲ ಕಡೆ ಇದೆ ಅಂತ ಹೇಳಿ. ಹಾಗಾಗಿ ಕೃಷ್ಣ ಅಂತ ಹೆಸರು ಬಂತವರಿಗೆ ದ್ವೀಪದ ಮಧ್ಯದಲ್ಲಿ ಹುಟ್ಟದ್ದರಿಂದ ದ್ವೈಪಾಯನರು ಅನ್ನುವಂಥದ್ದು ಅವರಿಗೆ ಹೆಸರು ಬಂತು ಅಂತ. ಮತ್ತೆ ಮಹಾ ತಪಸ್ವಿಗಳಾಗಿ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡಿ ಜ್ಞಾನವನ್ನು ಮತ್ತು 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 ಅರ್ಜನೆ ಮಾಡಿದವರಾದ್ದರಿಂದ ಬಾದರಾಯಣ ಅನ್ನುವಂತಹ ಕೀರ್ತಿಗೂ ಭಾಜನರಾದ. ಹಾಗೆ ಅನಂತವಾದಂತಹ ವೇದರಾಶಿಯನ್ನು ನೋಡ್ತಾರೆ. ಇನ್ನೊಂದು ವಿಚಾರವನ್ನು ಹೇಳಿ ಮುಂದೆ ಹೋಗ್ತೇನೆ. ಈ ವ್ಯಾಸ ಅನ್ನುವ ಪದವಿ ಇದೆಯಲ್ಲ, ಈ ಪದವಿಯನ್ನ ಪ್ರತಿ ಚಾತುರ್ಮಾಸ ಹೋಯ್ತಾ ಇದು ಅದೇ ಅಂದ್ಕೊಂಡೆ. ಪ್ರತಿ ಚತುರ್ಯುಗದಲ್ಲಿ ಒಬ್ಬೊಬ್ಬರು ವ್ಯಾಸ ಪೀಠವನ್ನ ಅಲಂಕಾರ ಮಾಡಿಕೊಳ್ತಾರೆ. ಪ್ರಸ್ತುತ ನಮ್ಮ 28ನೇ ಈ ಚತುರ್ಯುಗದಲ್ಲಿ ಆ ವ್ಯಾಸ ಪದವಿಯನ್ನು ಅಲಂಕರಿಸಿದವರು ಕೃಷ್ಣದ್ವೈಪಾಯನರು. ಹಾಗಾಗಿ ಪ್ರತಿ ಚತುರ್ಯುಗಗಳಲ್ಲಿಯೂ ಸಹ ಒಬ್ಬೊಬ್ಬ ವ್ಯಾಸಪೀಠವನ್ನ ಅಲಂಕಾರ ಮಾಡುತ್ತಾರೆ. ಅಂದರೆ ಆ ಸ್ಥಾನಕ್ಕೆ ಹೋಗ್ತಾರೆ ಅಂತ ಅರ್ಥ. ಮನ್ವಂತರಗಳ ಅರಿವಿದೆಯಾ ನಿಮಗೆ? ಮನ್ವಂತರಗಳು, ಚತುರ್ಯುಗಗಳು ಅರಿವಿದೆಯಾ? ಇಷ್ಟು ವರ್ಷಗಳಾದರೆ ಇಷ್ಟು ಚತುರ್ಯುಗ ಗೊತ್ತಿದ್ರೆ ಸಂತೋಷ. ಅದೆಲ್ಲ ಗೊತ್ತಿರಬೇಕು. ಅದೆಲ್ಲ ತಿಳಿದಿದ್ರೆ ನಮ್ಮ ವೈದಿಕ ಧರ್ಮದ ಕಾಲಮಾನ ಅತ್ಯಂತ ಯೋಗ್ಯವಾಗಿ ಕರಾರುವಕ್ಕಾಗಿದೆ ಅಂತ, ಪರ್ಫೆಕ್ಟ್ ಆಗಿದೆ ಅಂತ ಹೇಳುವಂಥದ್ದು. ಸರಿ, ಈಗ ಈ 28ನೇ ಕಲಿಯುಗದ ವ್ಯಾಸಪೀಠದಲ್ಲಿ ಇರುವಂತಹವರು ದ್ವೈಪಾಯನರು, ಬಾದರಾಯಣರು ಅಂತ ಹೇಳಿ. ಇವರ ಕೊಡುಗೆ ಅಪಾರ, ಅನಂತ. ಬಹುಶಃ ವ್ಯಾಸ ಮಹರ್ಷಿಗಳು ಇಲ್ಲದೆ ಹೋಗಿದ್ದರೆ ನಾವು ನೀವು ಹೀಗೆ ಕೂತು ಮಾತನಾಡಲು ಕೇಳಲು ಒಳ್ಳೆ ಸದ್ವಿಚಾರಗಳೇ ಇರುತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅವರು ಅನಂತವಾದ ವೇದಗಳನ್ನ, ಎಷ್ಟು ಇದೆಯೋ ವೇದಗಳು ನಮಗೆ ಗೊತ್ತಿಲ್ಲ, ಸರಿಯಾಗಿ ಕರಾರುವಕ್ಕಾಗಿ ಇಷ್ಟೇ ಇದೆ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಬಹಳ ದೊಡ್ಡದಾದ ಬೃಹದಾಕಾರವಾದ ವೇದ ರಾಶಿಯನ್ನು ಗಮನಿಸಿ, ಮುಂದಿನ ದಿನಗಳಲ್ಲಿ ಕಲಿಯುಗದಲ್ಲಿ ಬರುವ ಜನರು ಬುದ್ಧಿಯಲ್ಲಿ ದುರ್ಬಲರಾಗ್ತಾರೆ, ಮರೆವು ಹೆಚ್ಚಾಗುತ್ತೆ, ಜ್ಞಾಪಕ ಶಕ್ತಿ ಇರೋದಿಲ್ಲ ಅಂತ ಯೋಚನೆ ಮಾಡಿ ಆ ಅವರು ಆ ವೇದ ರಾಶಿಗಳಲ್ಲಿ
4 ಭಾಗ ಮಾಡುತ್ತಾರೆ. ನಿಮಗೆಲ್ಲ ಗೊತ್ತಿರುವಂತೆ ನಾಲ್ಕು ಶಿಷ್ಯರನ್ನ ಕೂರಿಸಿ ಆ ಮಂತ್ರವೊಂದನ್ನು ಸ್ಮರಣೆ ಮಾಡಿ ಹೇಳ್ತಾ ಇದನ್ನ ಒಬ್ಬ ಶಿಷ್ಯನಿಗೆ ಕೊಡ್ತಾರೆ. ಋಕ್, ಯಜುಸ್, ಸಾಮ, ಅಥರ್ವ ಅಂತ ಹೇಳಿ 4 ವೇದಗಳನ್ನು ಹೀಗೆ ಆ ಒಂದಾಗಿದ್ದ ಬೃಹದಾಕಾರವಾದಂತಹ ವೇದ ರಾಶಿಗಳಲ್ಲಿ ಒಂದೊಂದು ಮಂತ್ರಗಳನ್ನು ಸ್ವೀಕಾರ ಮಾಡಿ ಇದಕ್ಕೆ ಹೋಗಬೇಕು, ಈ ಮಂತ್ರ ಇದಕ್ಕೆ ಹೋಗಬೇಕು ಅಂತ ನಮಗೆ ವಿಭಾಗ ಮಾಡಿ ವ್ಯಾಸ ಮಾಡಿ ಕೊಟ್ಟವರಾದ್ದರಿಂದ ವೇದ ವ್ಯಾಸ ಅನ್ನುವ ಕೀರ್ತಿಗೂ ಭಾಜನರಾದರು ಅಂತ. ಅಷ್ಟು ಮಾತ್ರವಲ್ಲದೆ 18 ಪುರಾಣಗಳ ಬಗ್ಗೆ ಕೇಳಿರ್ತೀರಿ ಅಂತ ಕಾಣುತ್ತೆ. ಇಂತಹ ಪುರಾಣ ವಾನ್ಮಯ ಇನ್ನು ಪ್ರಪಂಚದಲ್ಲಿ ಯಾವ ಮತದಲ್ಲೂ ಇಲ್ಲ, ಯಾವ ಮತದಲ್ಲೂ ಇಲ್ಲ. ಇಷ್ಟೊಂದು ಬೃಹದಾಕಾರವಾದ ಸರಿಸುಮಾರು ಈ 18 ಪುರಾಣಗಳ ಶ್ಲೋಕವನ್ನು ಲೆಕ್ಕ ಹಾಕಿದರೆ 4 ಲಕ್ಷಕ್ಕೂ ಮೀರಿದ ಶ್ಲೋಕ ರಾಶಿಗಳು ಇದ್ದಾವೆ ಅಂತ. ಒಬ್ಬರೇ ಬರೆದದ್ದು, ಒಬ್ಬರೇ. ಅಂದರೆ ಅವರ ಕೊಡುಗೆಯನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು ಇವತ್ತು ಅಂತ. ಹಾಗೆ ಅದನ್ನು ಹೊರತುಪಡಿಸಿ ಕೃಷ್ಣನ ಭಾಗವತವನ್ನು ರಚನೆ ಮಾಡಿದರು. ಹೇಳಿದ್ದೀರಿ ಅಂತ ಕಾಣುತ್ತೆ. ಹೇಳಿದ್ದೀರಾ ಕೃಷ್ಣನ ಭಾಗವತದ ಬಗ್ಗೆ? ಅದನ್ನೂ ಹೊರತುಪಡಿಸಿ ಪಂಚಮ ವೇದ ಅಂತ ಅನಿಸಿಕೊಂಡಂತಹ ಶ್ರೀಮನ್ ಮಹಾಭಾರತ 7 ಲಕ್ಷ ಶ್ಲೋಕಗಳನ್ನು ಒಳಗೊಂಡಂತಹ ಬೃಹತ್ ಉತ್ಗ್ರಂಥ. ಇದರಲ್ಲಿ ಕುಮಾರವ್ಯಾಸ, ನಮ್ಮ ಕನ್ನಡದ ಕವಿ, ಇದೆಯಾ ಪದ್ಯಗಳು? ಕನ್ನಡದ ಪದ್ಯ ಇದೆಯಾ ಕುಮಾರವ್ಯಾಸರ ಬಗ್ಗೆ? ಇದೆಯಾ? ನಿಮಗೆ ಪಾಠದಲ್ಲಿ ಇದೆಯಾ? ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರನ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣಿತರ ಅಲಂಕಾರ, ಶಾಸ್ತ್ರಕ್ಕೆ ಗುರುವೆನರು ರಚಿಸಿದ ಕುಮಾರವ್ಯಾಸ ಭಾರತದ ಅಂತ ಹೇಳ್ತಾನೆ. ಮೂಲಭೂತವಾಗಿ ಅವನ ಹೆಸರು, ಆ ಕವಿಯ ಹೆಸರು ನಾರಣಪ್ಪ ಅಂತ. ಗದುಗಿನಲ್ಲಿ ಅವನು ಹುಟ್ಟಿ ಬೆಳೆದು ಅವನ ಜೀವನ ಯಾತ್ರೆ ನಡೆದಿದ್ದರಿಂದ ಗದುಗಿನ ವೀರನಾರಾಯಣ ಅಂತ ಹೇಳ್ತಾರೆ. ಆದರೆ ಅವನು ತನ್ನ ಹೆಸರನ್ನು ಬದಲಾವಣೆ ಮಾಡಿಕೊಂಡ. ಏನಂತ? ಕುಮಾರ, ನಾನು ವ್ಯಾಸ ಮಹರ್ಷಿಗಳ ಮಗ. ಯಾಕೆಂದ್ರೆ ಅವರು ಎಲ್ಲರಿಗೂ ಪೂಜ್ಯ ಸ್ಥಾನದಲ್ಲಿದ್ದಾರೆ, ತಂದೆಯ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಆ ಮಹನೀಯರು ಕೊಟ್ಟಂತಹ ಆ ಮಹಾನ್ ಗ್ರಂಥವನ್ನು ನಾನು ಕನ್ನಡೀಕರಿಸ್ತಾ ಇದ್ದೇನೆ ಅಂತ ಹೇಳಿ ಕನ್ನಡದಲ್ಲಿ ನಮಗೆ ಅದನ್ನು ಸಿಗುವಂತೆ ಮಾಡಿದ ಪುಣ್ಯಾತ್ಮ. ಷಟ್ಪದಿಯ ಸಾಲುಗಳಲ್ಲಿ ತುಂಬ ಸುಂದರವಾದಂತಹ ಮಹಾಭಾರತದ ಕಥೆಯನ್ನು ಆತ ಕೊಟ್ಟಿದ್ದಾನೆ. ಅವನು ಹೇಳುವ ಮಾತು ಮಹಾಭಾರತದಲ್ಲಿ ಏನಿದೆ ಅಂತ. ಏನಿದೆ ಅಂತಂದ್ರೆ ಅಲ್ಲಿ ಯಾವಾಗ ಹೇಳಿದರು, ಮಹಾಭಾರತದಲ್ಲಿ ಇಲ್ಲದ್ದು ಇನ್ನೆಲ್ಲೂ ನೋಡಲಿಕ್ಕಾಗುವುದಿಲ್ಲ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನದತ್ವಚಿತ್. ಇಲ್ಲಿ ಇರುವಂಥದ್ದು, ಭಾರತದಲ್ಲಿರುವಂಥದ್ದು ನೀವು ಎಲ್ಲಾದರೂ ನೋಡಬಹುದು. ಇವತ್ತೇನು ವಿಶೇಷವಾದ ವಿಜ್ಞಾನ, ಸೈನ್ಸ್ ಬೆಳೆದಿದೆ, ಯಂತ್ರಗಳೆಲ್ಲ ಬೆಳೆದಿದೆ, ಏನೇನೋ ನೋಡ್ತಿದ್ದೀವಲ್ಲ ಹೊಸದು ಅಂತ, ಮೊಬೈಲು, ಇದೆಲ್ಲ ದೂರದರ್ಶನ ಇತ್ಯಾದಿ, ಇದೆಲ್ಲ ಆಗಿನ ಕಾಲದ ಬೇರೆಯ ತಂತ್ರದ ರೂಪದಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ಈಗ ಅದು ಹೊಸದಾಗಿ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅನ್ನುವಂತಹ ಒಂದು ಮಾತಿದೆ. ಇಡೀ ಜಗತ್ತೆಲ್ಲ ವ್ಯಾಸರ ಎಂಜಲು ಅಂತ ಹೇಳ್ತಾ ಇದೆ. ಹೀಗೆ ಹೇಳಲಿಕ್ಕೆ ಒಂದು ಪ್ರಧಾನವಾದ ಕಾರಣ ಇದೆ. ಬೇಜಾರಾಗ್ತಾ ಇದೆಯಾ? ಎಷ್ಟೊತ್ತಿಗೆ ಹೇಳ್ತೀರಿ ಬೆಳಿಗ್ಗೆ ನೀವೆಲ್ಲ? 5:30. ಮಧ್ಯಾಹ್ನ ವಿಶ್ರಾಂತಿ ಇದೆಯಾ? ಇಲ್ಲ. ರಾತ್ರಿ ಬರ್ಬೋದು? 10:30. ಹಾಗೆ ಕೆಲವರು ನಿದ್ರಾಲೋಕಕ್ಕೆ ಹೋಗ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ ಕೆಲವರು ಹೋಗ್ತಾ ಇದ್ದಾರೆ. ಏನು ಮಾಡಲಿಕ್ಕಾಗುವುದಿಲ್ಲ. ಮನುಷ್ಯನಿಗೆ ಕೆಲವು ವಿಚಾರ ಹೇಳ್ತಾ ಹಾಗೇ ಎಚ್ಚರರಾಗಿರಬೇಕು.
ವಿದ್ಯಾರ್ಥಿ ಅಂತಂದರೆ ವಿದ್ಯೆಯನ್ನು ಅರ್ಥಿಸಲಿಕ್ಕೆ ಬಂದಿದ್ದೀರಿ. ತುಂಬ ಸುವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿದೆ. ಗುರುಕುಲ ನೋಡಲಿಕ್ಕೆ ಮಾದರಿಯಾಗಿದೆ. ಬೇರೆಯ ಶಾಲೆಗಳಿಗೆ, ವೈಯಕ್ತಿಕವಾದ ಶಾಲೆಗಳು ಇನ್ಯಾವ್ಯಾವ ಇದೆಯಲ್ಲ ಅದಕ್ಕೆಲ್ಲ ತುಂಬ ಮಾದರಿಯಾಗಿದೆ ಅಂತ ನಾನು 3 ಕಡೆ ಹೋಗ್ತೇನೆ ಸರ್. ಆಧ್ಯಾತ್ಮ ಚಿಂತನೆಗೆ ಹೋಗ್ತೀನಿ. ಭಗವದ್ಗೀತೆ, ವಿದುರನೀತಿ, ಯಕ್ಷ ಪ್ರಶ್ನೆ, ಹೀಗೆ ಹಲವು ವಿಚಾರಗಳು, ಸುಂದರಕಾಂಡ, ಹಾಗೆ ನಚಿಕೇತ, ಅಷ್ಟಾವಕ್ರ, ಈ ಎಲ್ಲ ಮಹತ್ವದ ಕಥೆಯನ್ನು ಮಕ್ಕಳಿಗೆ ಹೇಳಿ ಅದರ ಸಂದೇಶ ಏನು ಅನ್ನೋದನ್ನು ನಾನು ಹೇಳ್ತೇನೆ. ಆ ಮಕ್ಕಳಿಗೂ ನಿಮಗೂ ನಾನು ಹೋಲಿಸಿದ್ರೆ ನೀವು ಬಹಳ ಎತ್ತರದಲ್ಲಿದ್ದೀರ. ತುಂಬ ಒಳ್ಳೆಯ ಶಿಸ್ತಿನ ಶಿಪಾಯಿಗಳಾಗಿ ವಿದ್ಯೆಯನ್ನು ಅರ್ಜಿಸ್ತಾ ಇದ್ದೀರಾ. ಬಹುಶಃ ನಿಮ್ಮ ಪುಣ್ಯ ನಿಮಗೂ ಸಹ ಇಂತಹ ಗುರು ಸನ್ನಿಧಾನದಲ್ಲಿ, ಗುರುಕುಲದಲ್ಲಿ, ಸನ್ಮಾನ್ಯ ಹಿರಿಯರ ಒಂದು ಆಶ್ರಯದಲ್ಲಿ ನಿಮಗೆಲ್ಲ ವಿದ್ಯೆ ಲಭಿಸ್ತಾ ಇರುವಂಥದ್ದು ನಿಮಗೂ ಸಹ ಪುಣ್ಯದ ವಿಚಾರ. ಏನು ಹೇಳ್ತಾ ಇದ್ದೀರಿ? ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ಇಡೀ ಜಗತ್ತೆಲ್ಲ ವ್ಯಾಸನ ಎಂಜಲು ಅಂತ. ಎಂಜಲು ಅಂದರೆ ಅವರು ಮುಟ್ಟು ಬಿಡದ ಪದಾರ್ಥಗಳಿಲ್ಲ, ವಿಷಯಗಳಿಲ್ಲ ಅಂತ. ಎಲ್ಲ ವಿಷಯಗಳನ್ನು ಸ್ಪರ್ಶ ಮಾಡಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರನ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣಿತರ ಅಲಂಕಾರ, ಶಾಸ್ತ್ರಕ್ಕೆ ಗುರುವೆನೆದು ರಚಿಸಿದ ಕುಮಾರವ್ಯಾಸ ಭಾರತವ. ಯಾರಿಗಾದ್ರೂ ಈ ಪದ್ಯ ಈಗ ಹೇಳಿದ್ರಿಂದ ಅರ್ಥವಾಯ್ತಾ? ಅರ್ಥ ಇದೆಯಾ? ಬಹುಶಃ ಏನು ಹೇಳಬೇಕಾಗಿಲ್ಲ ಅನ್ಸುತ್ತೆ. ಹೌದಮ್ಮ? ಅರ್ಥ ಆಗ್ತಾ ಇದೆಯಾ? ಕನ್ನಡದವರಿಗೆ ಕೇಳಬೇಕು, ಕನ್ನಡ ಅರ್ಥ ಆಗ್ತಾ ಇದೆಯಾ ಅಂತ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ನಿಜ ಸರ್. ಎಷ್ಟೋ ಶಾಲೆಗಳಲ್ಲಿ ಕುಮಾರವ್ಯಾಸ ಅಂದರೆ ಓಹೋ, ಇವರೆಲ್ಲ ಇಂಗ್ಲಿಷ್ನವ್ರಿಗೆ ಕೊಟ್ಟು ಬಂದವರೇನೋ ಅನ್ನೋ ಥರ ಆಗ್ತಾರೆ. ರಾಘವಾಂಕನ ಹೆಸರು ಗೊತ್ತಿಲ್ಲ, ಸರ್ವಜ್ಞ ತ್ರಿಪದಿ ಬರೆದಂತ ಮಹಾಪುಣ್ಯ ಅಂತ ಅವನ ಹೆಸರು ಗೊತ್ತಿಲ್ಲ. ಅವರೆಲ್ಲ ನಮ್ಮ ಕನ್ನಡದ ರತ್ನಗಳಿದ್ದಾರೆ. ಒಬ್ಬೊಬ್ಬರು ಬಹಳ ಒಳ್ಳೆಯ ಕವಿಗಳು ಇರಲಿ. ನಿಮಗೆ ಇದೆಲ್ಲ ಹೇಳಬೇಕಾಗಿಲ್ಲ. ಅಂದರೆ ಮಹಾಭಾರತದಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ದೃಷ್ಟಿಯಿಂದ ಹುಡುಕಿದರೆ ಅವರಿಗೆ ಅದು ಸಿಗುತ್ತೆ ಅಂತ ಹೇಳಿ ಕುಮಾರವ್ಯಾಸ ಬರೆದಿದ್ದಾರೆ. ಅಂತಹ ಮಹಾಭಾರತದಲ್ಲಿ ಅಥವಾ ಇಡೀ 18 ಪುರಾಣಗಳಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಅಥವಾ ಬ್ರಹ್ಮಸೂತ್ರಗಳಲ್ಲಿ, ಬ್ರಹ್ಮಸೂತ್ರಗಳು ಅಂತ ಆಗಲು ಯಾರೋ ಉಲ್ಲೇಖ ಮಾಡಿ ಹೇಳಿದರು ಅವರ ಪರಿಚಯ ಮಾಡುವಾಗ. ಬ್ರಹ್ಮಸೂತ್ರಗಳು ಬಹಳ ಕಷ್ಟ, ಬಹಳ ದೊಡ್ಡವರಿಗೆ, ಆ ವಿದ್ಯಾವಂತರ ಪಂಡಿತರಿಗೆ ಅದು ಸರಿ. ನಮಗೆ ಸಾಕು ಪುರಾಣಗಳಿದ್ದಾವೆ, ಮಹಾಭಾರತ ಇದ್ದಾವೆ, ಅದು ನಮಗೆ ನಮ್ಮ ಜೀವನವನ್ನು ಬೆಳಗಲಿಕ್ಕೆ ಅದು ಸಾಕು. ಈಗ ನಿಮಗೆ ನಾನು ಒಂದು ಪುಟ್ಟ ಸಂದೇಶವನ್ನು ಹೇಳಬೇಕು. ಮಹಾಭಾರತದ ಪ್ರಯೋಜನ ಏನಪ್ಪ ಅಂದರೆ, ನಿಮ್ಮ ಜೀವನವನ್ನ ಜಯ ಸಾಧಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ವ್ಯಾಸರು. ವ್ಯಾಸರ ಸಂದೇಶ ಇವತ್ತು ನಾವು ತಿಳಿಬೇಕು ಅಲ್ವಾ? ಯಾಕೆ ನಾವು ವ್ಯಾಸರನ್ನು ಪೂಜೆ ಮಾಡ್ತೀವಿ ಅಂತಂದ್ರೆ, ಅವರು ನಮಗೆ ಈ ಸಂದೇಶವನ್ನು ಕೊಟ್ಟಿದ್ದಾರೆ. ಮನುಷ್ಯ ಕುಲದವರಿಗೆ ಈ ಸಂದೇಶವನ್ನ ಅವರು ಕೊಟ್ಟಿದ್ದಾರೆ. ಯಾವ ಸಂದೇಶ? ನಿಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಿ, ಜಯಶೀಲರನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜಯ ಅಂದ್ರೆ ಗೊತ್ತಲ್ವಾ? ಸಕ್ಸಸ್. ಯಾರಾದರೂ ಸುಮ್ಮನೆ ಹೇಳಿ ನೋಡೋಣ. ಸಕ್ಸಸ್ ಅಂದ್ರೆ ನೀವು ಯಾವುದನ್ನ ಜಯ ಸಕ್ಸಸ್ ಅಂತ ಹೇಳ್ತೀರಾ? ಯಾವುದನ್ನ ಸಾಧಿಸಿದರೆ ನೀವು ಸಕ್ಸಸ್ ಅಂತ ತಿಳ್ಕೊಳ್ತೀರಾ? ಯಾರಾದ್ರೂ ಹೇಳ್ಬೋದಾ? ನೀವು ಅಂದುಕೊಂಡದ್ದನ್ನ ನೀವು ಗುರಿ ಮುಟ್ಟಿದರೆ ಅದು ಸಕ್ಸಸ್. ಯಾವುದು ಅಂದುಕೊಂಡಿದೀಯಮ್ಮ? ತಪ್ಪಿಲ್ಲ, ಹೇಳ್ಬೋದು. ಯಾವುದನ್ನ ನೀವು ಅಂದುಕೊಂಡಿದ್ದೀಯಾ ಅಮ್ಮ? ತಾಳೆಗರಿಯನ್ನು ಅನುವಾದ ಮಾಡಬೇಕು. ಅದ್ಭುತವಾದಂತಹ ಗುರಿ, ಅದ್ಭುತ. ಏನಮ್ಮ ಹೆಸರು? ಪ್ರಜ್ಞಾ. ಪ್ರಜ್ಞೆ ಇರೋದ್ರಿಂದಲೇ ಅವರು ಆ ಥರ ಮಾತಾಡ್ತಾ ಇದ್ದಾರೆ. ನಿಜ, ಅದೇನು ಸಾಧಾರಣವಾದ ಕೆಲಸ. ನಾವು ಗುರಿ ಇಟ್ಟುಕೊಂಡಿರೋದು. ನಿಮ್ಮ ಗುರಿ ಸಿದ್ಧಿಯಾಗಲಿ ತಾಯಿ. ಇನ್ಯಾರಾದರೂ? ಎದ್ದೇಳವ ಮೇಲೆ ಹೇಳ್ತಾಯಿ. ಏನಮ್ಮ ನಿನ್ನ ಹೆಸರು ಅಮ್ಮ? ಮಹಾಪದ್ಮ. ಮಹಾಪದ್ಮಾಟವೀ ಸಂಸ್ಥಾ ಕದಂಬವನ
ಹೇಳಿದ ತಪ್ಪು ಅಂತ ಹೇಳ್ತಾ ಇಲ್ಲ. ಇನ್ನೊಂದ್ಸಲ ನೀನು ಹೇಳಿದ್ದನ್ನು ರಿಪೀಟ್ ಮಾಡೋಣ. ಯಾವುದನ್ನ ನಾವು ಸಾಧಿಸಿದ್ರೆ ಮುಂದೆ ನಾವು ಜೀವನವನ್ನ ಮಾಡಬೇಕು ಅನ್ನುವಂತಹ ಸಾಧ್ಯತೆ ಇರುವುದಿಲ್ಲೋ ಅದೇ ನಿಜವಾದ ಗುರಿ. ನನಗೆ ದೊಡ್ಡವರು ಈ ಉತ್ತರ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಬಹಳ ದೊಡ್ಡವರು ಕೂತ್ಕೋತಾ ಇದೆ. ನಿನ್ನ ಪಾದಕ್ಕೆ ನಮಸ್ಕಾರ. ನನಗೆ ಯಾವುದನ್ನು ಹೊಂದಿದ ಮೇಲೆ ಮತ್ತೆ ನಾವು ಈ ಜನ್ಮ ಪರಂಪರೆಗಳೇ ಬರಬೇಕಾಗಿಲ್ಲವೋ ಅದನ್ನ ಸಾಧಿಸಿದರೆ ಸಕ್ಸಸ್, ಅದು ಜಯ, ಅದು ನಿಜವಾದ ಜಯ. ಅದನ್ನ ಬಿಡಿಸಿ ಹೇಳಿದರು ನಮ್ಮ ವ್ಯಾಸ ಭಗವಾನರು. ಅದನ್ನ ಬಿಡಿಸಿ ಹೇಳಿದರು. ಹೇಗೆ ಹೇಳಿದರು? ಪುರುಷಾರ್ಥಗಳನ್ನ ನೀವು ಸಾಧನೆ ಮಾಡಿ, ಅಲ್ಲಿಗೆ ನಿಮಗೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಇಲ್ಲ ಯಾರ್ಯಾರು ಪುರುಷಾರ್ಥಗಳು ಅಂತ ಗೊತ್ತಿರುತ್ತೆ, ಗೊತ್ತಿದೆಯಾ? ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನ ನೀವು ಮಾಡಿಕೊಳ್ಳಿ, ಇದನ್ನ ಸಾಧಿಸಿ. ಇದನ್ನ ಸಾಧಿಸಿದರೆ ನಿಮ್ಮ ಜೀವನ ಸಾರ್ಥಕತೆಯಾಗುತ್ತೆ. ಏಕೆಂದ್ರೆ ಈ ಪುರುಷಾರ್ಥಗಳು ಬೇರೆ ಯಾವ ಪ್ರಾಣಿಗೂ ಅನ್ವಯ ಆಗುವುದಿಲ್ಲ. ಯಾವ್ದಾದ್ರು ಪ್ರಾಣಿಗೆ ಅನ್ವಯ ಆಗುತ್ತಾ? ಅದಕ್ಕೆ ಬುದ್ಧಿ ಇದೆಯಾ? ಅದು ಕೆಲಸ ಮಾಡುತ್ತಾ? ಅದಕ್ಕೆ ಅರ್ಥ ಆಗುತ್ತಾ? ಅರ್ಥ ಆಗೋದು ಸಣ್ಣ ಪುಟ್ಟ ಅರ್ಥ ಆಗುವುದು. ಈ ವಿಚಾರಗಳೆಲ್ಲ ಅರ್ಥ ಆಗುತ್ತಾ? ಇಲ್ಲ. ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ಭಗವಂತ ಈ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಅರ್ಥ ಮಾಡಿಕೊಂಡು ಈ ಜನ್ಮವನ್ನ ಧರ್ಮದಿಂದ ಅರ್ಥಕಾಮಗಳನ್ನು ಗಳಿಸಿ ಅದನ್ನು ಮೋಕ್ಷದ ಕಡೆಗೆ ಗುರಿಯಾಗಿಸಿಕೊಳ್ಳಬೇಕು ಅಂತ ಅರ್ಥ. ಅರ್ಥ ಆಗುತ್ತಾ? ಧರ್ಮದಿಂದ ಅರ್ಥ ಕಾಮ ಗಳಿಸಿ ಯಾವುದಕ್ಕೆ ಅದನ್ನ ದಾರಿ ಮಾಡಿಕೊಳ್ಬೇಕು? ಮೋಕ್ಷಕ್ಕೆ. ನೋಡೋಣ, ನಿಮ್ಮಿಂದಲೇ ಹೇಳಿಸ್ತೇವೆ. ಸರ್ ನನಗೆ ಗೊತ್ತಿಲ್ಲ ಸಮಯ ಎಷ್ಟಿದೆ ಅಂತ, ನಾನು ಸುಮ್ಮನೆ ಮಾತಾಡೋದಲ್ಲ. ನನಗೆ ಹೇಳಿದ್ರೆ, ಯಾಕಂದ್ರೆ ನಮಗೆ ಮೈಕ್ ಕೊಟ್ಟು ಕೂರೋ ಕೇಳೋ ಕಿವಿ ಕೊಟ್ಟು ಬಿಟ್ರೆ ಸಾಕು, ನಾವು ಹೋಗ್ತಲೇ ಇರ್ತೀವಿ. ನಿಮ್ಮ ಸಮಯಕ್ಕೆ ತೊಂದರೆ ಆಗಬಾರ್ದು. ಇನ್ನೊಂದು 20 ನಿಮಿಷ. ಏಕೆಂದರೆ ಕೇಳುವ ಕಿವಿಗಳಿದ್ದಾಗ ನಮಗೆ ಸಮಯ ಗೊತ್ತಾಗೋದಿಲ್ಲ. ಕೆಲವು ಕಡೆ ಮುದ್ರಣ ಮಾಡಿರ್ತಾರೆ ಪತ್ರಿಕೆಗಳಲ್ಲಿ, ಸ್ವಾಮಿ ನಿಮ್ಮ ಸಮಯ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಅಂತ. ಸರಿಯಾಗಿ ನಡೆಯುತ್ತೆ, ಅದರಂತೆಯೇ ನಡೆಯುತ್ತೆ. ಇನ್ನು ಕೆಲವು ಕಡೆ ಕೇಳ್ತೀವಿ ಎಷ್ಟೊತ್ತಿಗೆ ಅಂತ. ಬನ್ನಿ ಅದು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾಡೋಣ ಅಂತ. ಸರಿ ಹೋಗ್ತೀವಿ, ಅದು ಹಿಂದೆ ಮುಂದೆನೇ ಆಗುತ್ತೆ. ಅವ್ರು ಹೇಳಿದ ಸಮಯಕ್ಕೂ ಮತ್ತೊಂದು ಸಮಯಕ್ಕೂ ವ್ಯತ್ಯಾಸ ಇದ್ದೇ ಇರುತ್ತೆ. ಸರಿ, ನಾವು ಮಾಡ್ತಾ ಇರ್ತೀವಿ. ಮೈಕ್ ಸಿಕ್ಕಿರುತ್ತೆ, ಕೇಳೋ ಕಿವಿಗಳಿಗೆ ನಮ್ಮ ಹತ್ರ ಗಮನ ಇರುತ್ತೆ, ನಾವು ಮಾಡ್ತಾ ಇರ್ತೀವಿ. ಸ್ವಲ್ಪ ಹೊತ್ತಲ್ಲಿ ಆ ದೂರದಿಂದ, ಪಾಪ ನಿಮ್ಗಲ್ಲ ಮಾಡಿದವರು ದೂರದಲ್ಲಿ ನಿಂತ್ಕೊಂಡು ಹೀಗಂತ ಬಂದಿದೆ. ನಮ್ಗೆ ಈ ಸಭೆ ಕಡೆ ಗಮನ ಇರುತ್ತೆ, ನಾವು ಆ ಕಡೆ ನೋಡ್ಬೇಕು, ಏನು ಅಂತ ಕೇಳಬೇಕು. ಅವರು ನೀನು ಸಫ ಸಾಕು, ಅದು ಏನು ಮಾತಾಡ್ತೀಯ ಅಂತ ನಿಲ್ಸಿ ಅಂತ. ಅದು ಒಂಥರ ಪರವಾಗಿಲ್ಲ, ಯಾಕಂದ್ರೆ ಯಾರು ನೋಡೋದಿಲ್ಲ, ಹಿಂದ್ಗಡೆ ನಿಂತ್ಕೊಂಡು ಮಾಡ್ತಾರೆ, ಅದೊಂದು ಸ್ವಲ್ಪ ಪರವಾಗಿಲ್ಲ. ಇನ್ನು ಕೆಲವು ಕಡೆ ಚೀಟಿ ಕಳಿಸ್ಬಿಡ್ತಾರೆ ನಮಗೆ. ಚೀಟಿ ಕಳಿಸೋದ್ರೆ ನಮ್ಗೆ ಸ್ವಲ್ಪ ಭಯ ಆಗುತ್ತೆ. ಏನು ಕಳಿಸಿದಾರಪ್ಪ ಅದರಲ್ಲಿ ಅಂತ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಆಗಿರೋದು, ಅನುಭವ ಆಗಿರೋದು ಹೇಳ್ತಾ ಇದ್ದೇವೆ. ಚೀಟಿ ಬಂತು ಒಂದು ಕಡೆ, ಆ ಚೀಟಿಯಲ್ಲಿ ಬರೆದಿದ್ದಾರೆ, ದಾಸರೇ ನಿಮ್ ಟೈಮ್ ಮುಗ್ದೈತೆ ಅಂತ. ಯಾವ ಟೈಮ್ ಮುಗ್ದೈತೆ? ಸಿಕ್ಕಿದೆ ಅಂತ ಪಡ್ಕೊಂಡಿದ್ದೆ ಇಡೀ ಕೆಳಗೆ ಅಂತಲೋ ಹನಿಕತೆಗೆ ಕೊಟ್ಟ ಟೈಮ್ ಮುಗ್ದಿದ್ಯೋ ನಮ್ಗೆ ಗೊತ್ತಾಗೋದಿಲ್ಲ. ಹಜಾರ್ ಹೊಕನ ಮಾತಾಡ್ಬಿಡ್ಬೇಕಾದ್ರೆ ಏನಾದ್ರು ಮಾತಾಡ್ಬಿಡ್ಬೋದು, ಹೇಗಾದ್ರೂ ಅದನ್ನ ಮುಚ್ಚಾಕ್ಬಿಡ್ಬೋದು. ಬರಿಬೇಕಾದ್ರೆ ದಾಖಲಾಗೋಗುತ್ತೆ, ಬಹಳ ಎಚ್ಚರಿಕೆಯಿಂದ ಬರಿಬೇಕು ಅಂತ. ಅದಕ್ಕೆ ಹಜಾರ್ ಹೊಕನ ಅಂತಾರೆ. ಬರಿಬೇಕಾದ್ರೆ ಬಹಳ ಎಚ್ಚರಿಕೆ, ಬರವಣಿಗೆ ಎಚ್ಚರಿಕೆಯಿಂದಿರಬೇಕು. ಸ್ವಲ್ಪ ವ್ಯತ್ಯಾಸ ಆದರೂ ಅರ್ಥನೇ ಬದಲಾವಣೆ ಆಗಿರುತ್ತೆ. ಅಲ್ಲ ಸುಮ್ಮನೆ ಹಾಸಿ ಕೇಳಿ, ಪಾಪ ಮಲಗಿರೋದೆಲ್ಲ ಎದ್ದು ಕಾಣುತ್ತೆ. ಹಾಗಾಗಿ ಧರ್ಮ ಅಂತಂದ್ರೆ ಏನು? ವ್ಯಾಸರು ಕೊಟ್ಟ ದೊಡ್ಡ ಸಂದೇಶ, ಪುರಾಣದ ಸಂದೇಶ,
ವೇದಗಳ ಸಂದೇಶ, ಬ್ರಹ್ಮಸೂತ್ರದ ಸಂದೇಶ, ಈ 4ರಲ್ಲಿ ಅಡಕವಾಗಿದೆ. ಇಷ್ಟೇ. ಮನುಷ್ಯ ಜನ್ಮ ಇದನ್ನು ಸಾಧನೆ ಮಾಡಿದರೆ ಅವನಿಗೆ ಜಯಸಿದ್ಧಿ, ಅವನ ಜನ್ಮ ಸಾಫಲ್ಯವಾಗುತ್ತೆ. ಯಾವುದಕ್ಕಾಗಿ ಮನುಷ್ಯ ಜನ್ಮ ಪಡೆದನೋ ಅದು ಅವನಿಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಧರ್ಮ ಅಂತ. ಧರ್ಮ ಅಂದ್ರೆ ಯಾರಿಗಾದ್ರೂ ಗೊತ್ತಿದೆಯಾ? ಏನು ಧರ್ಮ ಅಂದ್ರೆ? ಏನ್ ಧಾರ್ಮಿಕ ಗೊತ್ತೇನ್ರಿ, ಎಂಥ ಧರ್ಮಿಷ್ಠರು ಗೊತ್ತೇನ್ರಿ ಅಂತ ಮಾತಾಡ್ತೀನಿ ಅಲ್ವಾ? ಏನದು ಧರ್ಮ ಅಂದ್ರೆ? ಏನಮ್ಮ? ಬೇಡ, ಸಮಯ ವೇಸ್ಟ್ ಮಾಡೋದು ಬೇಡ. ಧರ್ಮ ಅಂತಂದ್ರೆ ಸುಲಭವಾಗಿ ಹೇಳಬೇಕು ಅಂದ್ರೆ ಕರ್ಮ ಅಷ್ಟೇ. ಧರ್ಮ ಅಂದ್ರೆ ಕರ್ಮ. ಅಯ್ಯೋ, ನನ್ನ ಕರ್ಮ ಅಲ್ಲ. ಕರ್ಮ ಅಂದ್ರೆ ನಮ್ಮ ಕೆಲಸ. ಸ್ವಧರ್ಮ, ನನ್ನ ಕೆಲಸ. ಇಡೀ ಭಗವದ್ಗೀತೆಯ ಸಂದೇಶ ಮೊದಲನೇ ಸಾಲಿನಲ್ಲಿ ದಾಖಲು ಮಾಡಿದೆ. ಇವತ್ತು ನೀವೆಲ್ಲ ಮೊದಲನೇ ಅಧ್ಯಾಯ ಓದಿದ್ರಿ. ಮೊದಲನೆಯ ಸಾಲಿನಪ್ಪ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಈ 2 ಪದಗಳನ್ನು. ಧರ್ಮ ಕ್ಷೇತ್ರೇ, ಕುರು ಕ್ಷೇತ್ರೇ. ಕ್ಷೇತ್ರೇ ಅನ್ನೋದು 2 ಕಡೆಯೂ ಬಂದಿದೆ ಅಲ್ವಾ? ಅದು ಬಿಟ್ಟು ಬೇರೆ ಏನಿದೆ ಶಬ್ದ? ಧರ್ಮ ಕುರು. ಈಗ ನಿಮಗೆ ಒಂದಷ್ಟು ತಲೆಗೆ ಉಪಾಯ ಬಂದಿರಬಹುದು, ಏನಿರಬಹುದು ಅಂತ. ಇಷ್ಟರಲ್ಲೇ ಸಂದೇಶ ಏನು? ನಮ್ಮ ಕೆಲಸವನ್ನು ನಾವು ಮಾಡುವುದು. ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು. ಇಲ್ಲಿ ಕ್ಷೇತ್ರ ಅಂದ್ರೆ 2 ಅರ್ಥ. ಒಂದು, ನಾವು ಇರುವಂತಹ ಕ್ಷೇತ್ರ ಭೂಮಿ. 2ನೇದು ಶರೀರವೇ ಒಂದು ಕ್ಷೇತ್ರ. 13ನೇ ಅಧ್ಯಾಯದ ಹೆಸರೇನು? ಕರ್ಮಯೋಗ. 13ನೇ ಅಧ್ಯಾಯದ ಹೆಸರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಆಟ ಆಡ್ತಾ ಇದ್ದೀರಾ? ಅಲ್ಲ, ಆಟದ ಸಮಯ ಅಲ್ಲ. ನಾನು ಒಬ್ಬ ಮೇಷ್ಟ್ರೆ. ನಾನಾಗಲೇ ಹೇಳಿದೆ, ಆಧ್ಯಾತ್ಮ ಚಿಂತನೆಯಲ್ಲಿ ಇರೋನಾದ್ದರಿಂದ ನಾನು ಮಕ್ಕಳನ್ನು ಗಮನಿಸ್ತಾ ಇರ್ತೀನಿ. ಆಟ ಆಡ್ತೇನೆ. ನಿಮ್ಗೆ ಅರ್ಥ ಇದೆಯಾ? ಕ್ಷೇತ್ರೇ ಕ್ಷೇತ್ರೇ ಧರ್ಮ. ನೀವು ಇರುವಂಥದ್ದು ಈ ಗುರುಕುಲ ಅನ್ನುವಂಥದ್ದು ಒಂದು ಕ್ಷೇತ್ರ. ಈ ಕ್ಷೇತ್ರದ ಧರ್ಮ ಏನು ಅದನ್ನು ನೀವು ಅನುಸರಿಸಿ. ಒಂದು ಅರ್ಥ. ನೀವು ಇರುವ ಶರೀರ, ಆ ಶರೀರ ಧರ್ಮ ಏನು, ಆ ಶರೀರ ಧರ್ಮವನ್ನು ನೀವು ಅನುಸರಿಸಿ. ಮಹಾಭಾರತದ ಭಗವದ್ಗೀತೆಯ ಸಂದೇಶ ಏನು? ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ಯಾರು ಇದನ್ನ ಸಾಧನೆ ಮಾಡ್ತಾರೋ ಅವರಿಗೆ ಆ ಸಾಲಿನ, ಆ 2ನೇ ಸಾಲಿನ ಕೊನೆಯ ಪದ ಏನು? ಸಮವೇತ ಸಂಜಯ. ಸಮ್ಯಕ್ ಜಯತೆ, ಸಂಪೂರ್ಣವಾದ ಜಯ ಸಿಗುತ್ತೆ. ಯಾರಿಗೆ? ಯಾರು ಅವರ ಪಾಲನೆಯನ್ನು ಮಾಡ್ತಾರೋ ಅವರಿಗೆ ಸಂಜಯ. ಸಮ್ಯಕ್ ಜಯ. ಹೆಸರು ಇದೆ ಸಂಜಯ ಅನ್ನುವ ವ್ಯಕ್ತಿ, ಹೌದು. ಆದರೆ ಆಂತರ್ಯದಲ್ಲಿ ಜಯ, ಸಂಪೂರ್ಣ ಜಯ. ಯಾವಾಗ? ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಮಾಡಿದಾಗ ಅವರಿಗೆ ಸಮ್ಯಕ್ ಜಯ, ಅವರಿಗೆ ಸಂಪೂರ್ಣ ಜಯ ಸಿಗುತ್ತೆ. ಇದು ಒಂದು ಅರ್ಥ. ಭಗವದ್ಗೀತೆಯ ಮೊದಲ ಶಬ್ದ ಧರ್ಮ. ಹೇಳಿ. ಹರೇ ರಾಮ. ಧರ್ಮ. ಹೇಳಿ, ಆ ಸಾಲು ಮತ್ತೆ ಹೇಳಿ ಇನ್ನೊಂದ್ಸಲ. ಧರ್ಮ. ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಭಗವದ್ಗೀತೆಯ ಕೊನೆಯ 700ನೇ ಶ್ಲೋಕದ ಕೊನೆಯ ಪಾದ, 18ನೇ ಅಧ್ಯಾಯದ ಕೊನೆಯ ಶ್ಲೋಕದ ಕೊನೆಯ ಪಾದ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾದೋ ಧರ್ಮ. ತತ್ರ ಶ್ರೀ. ಕೊನೆಯ ಶಬ್ದ ಮೊದಲನೇ ಶಬ್ದ ಧರ್ಮ. 2 ಸೇರಿಸಿ ಧರ್ಮ ಮಮ. ಮಮ ಧರ್ಮ ಮಮ. ನನ್ನ ಧರ್ಮ ನನ್ನ. ಭಗವದ್ಗೀತೆ ಏನು ಹೇಳ್ತಾ ಇದೆ?
ನನ್ನ ಧರ್ಮ. ನನ್ನ ಧರ್ಮದ ಬಗ್ಗೆ ಹೇಳ್ತಾ ಇದೆ. ಪಕ್ಕದವನು ಗೊತ್ತಿಲ್ಲ ನನಗೆ. ಭಗವದ್ಗೀತೆ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ನನ್ನ ಧರ್ಮಾಚರಣೆಯಲ್ಲಿ ನಾನಿರಬೇಕು ಅಂತ ಜಗದ್ಗುರುವಾಗಿ, ಪರಮಗುರುವಾಗಿ, ಪರಮೇಷ್ಠಿ ಗುರುವಾಗಿ, ಸಾಕ್ಷಾತ್ ಪರಬ್ರಹ್ಮನಾದಂತಹ ನಾರಾಯಣನೇ ಕೃಷ್ಣನಾಗಿ ಜಗದ್ಗುರುವಾಗಿ ನಮಗೆಲ್ಲ ಏನು ಹೇಳಿದ್ದಾರೆ? ನನ್ನ ಧರ್ಮವನ್ನ ನಾನು ಮಾಡಬೇಕು, ನನ್ನ ಕೆಲಸವನ್ನು ನಾನು ಮಾಡಬೇಕು. ಸ್ಪಷ್ಟವಾಯ್ತಾ? ಭಗವದ್ಗೀತೆ ಸಂದೇಶ ತುಂಬಾ ಸರಳವಾಗಿ ಹೇಳಬಹುದು. ಏನ್ ಹೇಳ್ಬೋದು? ಏನ್ ಹೇಳ್ತೀರಾ ಇನ್ನು ಮುಂದೆ? ನಮ್ಮ ಧರ್ಮ. ನನ್ನ ಕೆಲಸ ನಾನು ಮಾಡುತ್ತೀನಪ್ಪ, ಅಷ್ಟೇ ಸಾಕು. ನನ್ನ ಸ್ವಧರ್ಮವನ್ನು, ನನ್ನ ಸ್ವವೃತ್ತಿಯನ್ನು ನಾನು ಮಾಡುತ್ತೇನೆ, ನಿಷ್ಠೆಯಿಂದ ಮಾಡುತ್ತೇನೆ. ಸರಿ. ಒಬ್ಬ ಕಳ್ಳ ಇದ್ದು ಹೇಳ್ಕೊಳ್ತಾನೆ, ನನ್ನ ವೃತ್ತಿ ಏನು ಗೊತ್ತಾ? ಕಳ್ತನ ಮಾಡೋದು ನನ್ನ ವೃತ್ತಿ. ಹಾಗಾಗಿ ನಾವು ಕೃಷ್ಣ ಹೇಳಿದಂತೆ ನನ್ನ ಸ್ವಧರ್ಮವನ್ನು ನಾನು ಮಾಡುತ್ತೇನೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಹೇಳಮ್ಮ. ಅದಕ್ಕೆ ಕಂಡೀಷನ್ ಸಪ್ಲೈ ಅಂತ ಹಾಕ್ತಾರಲ್ಲ ಕೆಲವು, ಏನದು ಮಾರ್ಕೆಟಿಂಗ್ ನಿಯಮಗಳು ಅನ್ವಯವಾಗುತ್ತವೆ ಅಂತ. ವೇದಗಳು ನಮಗೆ ವಿಧಿ ನಿಷೇಧ ಅಂತ ಹೇಳಿದೆ. ವೇದಗಳಲ್ಲಿ ಹೇಳಿರುವಂತಹ ವಿಧಿ ನಿಷೇಧ. ವಿಧಿ ಅಂದ್ರೆ ಮಾಡಬೇಕು, ಆಚರಣೆಗೆ ತರಬೇಕು. ನಿಷೇಧ ಅಂದ್ರೆ ಆಚರಿಸಬಾರದು. ಅದರಲ್ಲಿ ಅನೇಕವಾದಂತಹ ಅಧರ್ಮೀಯ ಕೃತ್ಯಗಳನ್ನು ಅಲ್ಲಗೆಳೆದು ಇದು ಮಾಡಬಾರದು ಅಂತ ಹೇಳಿದ್ದಾರೆ. ಇದು ಮಾಡಿದರೆ ಅದು ಅಧರ್ಮವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಕಳ್ಳತನ ಮಾಡುವುದು ಅವನು ವೃತ್ತಿ ಅಂತ ಹೇಳಿದರೂ ಅದು ಅಧರ್ಮದ ಅಡಿಯಲ್ಲಿ ಬರೋದ್ರಿಂದ ಅದು ನಿಷೇಧ, ಅದು ಮಾಡಬಾರದು ಅಂತ. ಧರ್ಮ ಯಾವುದಕ್ಕೆ ಅನುಮೋದನೆ ಮಾಡುತ್ತೋ, ಮುದ್ರೆ ಒತ್ತುತ್ತೋ ಅದನ್ನ ಮಾತ್ರ ನಾವು ನಮ್ಮ ದಿನಚರಿಯಲ್ಲಿ ಮಾಡಬೇಕಾಗಿದೆ. ಅದು ಯಾವುದನ್ನ ಬೇಡ ಅಂತ ಹೇಳುತ್ತೋ ಅದನ್ನೇ ಕೃಷ್ಣ ಭಗವದ್ಗೀತೆಯ 16ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ. ಧರ್ಮ ಅನ್ನುವಂತಹ ವೇದಗಳು ಹೇಳಿರುವಂತಹ ಚಿಂತನೆಯಲ್ಲಿ ನಮ್ಮ ಕೆಲಸಗಳನ್ನು ಹೇಳಿದೆ, ವ್ರತಾಚರಣೆಗಳನ್ನು ಹೇಳಿದೆ, ಯಾಗ ಯಜ್ಞಾದಿಗಳನ್ನು ಹೇಳಿದೆ. ಪ್ರತಿನಿತ್ಯ ಮನುಷ್ಯ ಹೇಗೆ ಬದುಕಬೇಕು, ಬೆಳಗ್ಗೆನಿಂದ ರಾತ್ರಿಯ ತನಕ ಅವನ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿದೆ. ಹಾಗೆ ಮಾಡಿದರೆ ಅದು ಧರ್ಮ. ಅದನ್ನು ಹೊರತುಪಡಿಸಿ ಬದುಕಿದರೆ ಅಧರ್ಮ. ನರ ವಾನರ ಎರಡು ಕೇಳಿದ್ದೀರ. ಧರ್ಮ ಹೇಳಿದಂತೆ ನಡೆದರೆ ಅವರು ನರ, ಧರ್ಮ ಹೇಳಿದಂತೆ ನಡೆಯದಿದ್ದರೆ ವಾನರ. ಏನು ವ್ಯತ್ಯಾಸ? ಒಂದಕ್ಷರ ವ್ಯತ್ಯಾಸ. ನಾವು ನರರಾಗಬೇಕು, ವಾನರರಾಗಬೇಕು. ನಾನು ಹೇಳಲ್ಲ, ನೀವೇ ಯೋಚನೆ ಮಾಡಿ ಅಲ್ವಾ? ಅಲ್ಲಿಗೆ ಧರ್ಮ ಅನ್ನೋದು ಸ್ವಲ್ಪ ಸ್ಪಷ್ಟತೆ ಬಂತ. ಏನು ಧರ್ಮ ಅಂದ್ರೆ ಏನಪ್ಪ? ನಮ್ಮ ಕೆಲಸ, ನಮ್ಮ ಕರ್ತವ್ಯವನ್ನ ನಾನು ಮಾಡಬೇಕು. ಅರ್ಜುನ ಮಾಡಲಿಲ್ಲ, ನಾನು ಬಿಡ್ತೀನಿ ಇಂದ, ಸನ್ಯಾಸಿ ಆಗ್ತೀನಿ ಇಂದ, ಭಿಕ್ಷೆ ಬಿಡ್ತೀನಿ ಇಂದ, ಮತ್ತೆ ಕಾಡು ಹೊಡುತ್ತೀನಿ ಇಂದ. ಬಿಟ್ನ ಕೃಷ್ಣ ಒಬ್ಬಳದೇ ನೀನು ಕೆಲಸ ಮಾಡೋದು ಅಲ್ವಾ? ಕ್ಲೈಬ್ಯಮ್ಮ ಸ್ಮರಮತ್ಪಾರ್ಥಾನಿ ಶುದ್ರಂ ಹೃದಯ ದೌರ್ಬಲ್ಯಂ ತಕ್ತೋದರ್ಶನ ಪರಂತಪ. ಅರ್ಜುನ ಅಂದ್ಕೊಂಡಿದ್ದ, ಬಲ ಬಹಳ ಚೆನ್ನಾಗಿ ಮಾತಾಡ್ಬಿಟ್ಟೆ, ನಾನು ಬಹಳ ಒಳ್ಳೆ ಭಾಷಣ ಬಿಟ್ಟಿದ್ದೀನಿ ಕೃಷ್ಣನ ಮುಂದೆ. ಕೃಷ್ಣ ಈಗ ಬೆಂತಟ್ಟು, ಏನಯ್ಯ ತಿಳ್ಕೊಂಡಿದೀಯ ನೀನು, ಏನಯ್ಯ ಎಷ್ಟು ಅಧ್ಯಯನ ಮಾಡ್ಬಿಟ್ಟಿದ್ಯಾ ಅಂತ ಬೆಂತಟ್ಟಾನೇ ಅಂತ ಅನ್ಕೊಂಡ್ಬಿಟ್ಟ. ಏನ್ ಮಾಡ್ದ? ಐರ ಎದ್ದಳದೇ ಮೇಲೆ ಅಂತ. ಗುರುವಾದವನು ಅಧರ್ಮವನ್ನ ಮಾಡಲಿಕ್ಕೆ ಬಿಡೋದಿಲ್ಲ, ಕರ್ತವ್ಯವನ್ನ ಮಾಡುವಂತಾನೆ. ಶತಾಯಗತಾಯ ನಿನ್ನ ಕರ್ತವ್ಯವನ್ನ, ಧರ್ಮಯುಕ್ತವಾದ ಕರ್ತವ್ಯವನ್ನ ಮಾಡು ಅಂತಲೇ ಹೇಳೋದು. ಎಲ್ಲ ಹೇಳ್ತಾನೆ. ಕೊನೆಗೂ ಒಂದು ಮಾತನ್ನು ಹೇಳ್ತಾನೆ, ಕೊನೆಗೆ ಅವಕಾಶ ನಮಗೆ ಕೊಡ್ತಾನೆ. ಯಥೇಚ್ಛಸಿ ತಥಾಕ್ತು. ಹೇಳೋದು ಹೇಳಿದ್ದೀನಪ್ಪ, ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ನಾವು ಹೇಳೋದು ಹೇಳ್ತೀವಿ, ನಿದ್ದೆ ಮಾಡೋದು, ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಟ್ಬಿಡೋದು. ಯಥೇಚ್ಛಸಿ ತಥಾಕುರು, ನಿಮಗೆ ಬಿಟ್ಟಂಥದ್ದು. ಎರಡನೇದೇನು? ಪುರುಷಾರ್ಥದಲ್ಲಿ. ಈಗಾಯ್ತು. ಮೊದಲನೇದು ಯಾವುದು? ಧರ್ಮ. ವ್ಯಾಸರು ನಮಗೆ ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಪ್ರಥಮವಾದದ್ದು ಧರ್ಮ. ಎರಡನೇದೇನು? ಅರ್ಥ. ಏನು ಅರ್ಥ ಅಂದರೆ? ಅರ್ಥ ಸಂಪಾದನೆ.
ಸರಳವಾಗಿ ಹೇಳಬೇಕು ಅಂದರೆ ಸಂಪಾದನೆ. ಅದರಲ್ಲಿ ಹೆಚ್ಚು ನಾವು ಹಣಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ. ಹಣದ ಸಂಪಾದನೆ ಅಂತ. ಹಣದ ಸಂಪಾದನೆ ಶುದ್ಧವಾಗಿರಬೇಕು, ಧರ್ಮ ಮೂಲವಾಗಿರಬೇಕು, ಧರ್ಮಕ್ಕಾಗಿ ವಿನಿಯೋಗವಾಗಬೇಕು. ಎರಡು, ನಾವು ಹಣ ಸಂಪಾದನೆ ಅದರ ಮೂಲ ಯಾವುದರಲ್ಲಿರಬೇಕು, ಬೇರು ಯಾವುದರಲ್ಲಿರಬೇಕು? ಧರ್ಮದ ಅಡಿಯಲ್ಲಿ ಹಣ ಸಂಪಾದನೆ ಇರಬೇಕು. ಮತ್ತೆ ಸಂಪಾದನೆ ಮಾಡಿದ ಹಣವನ್ನ ಯಾವುದಕ್ಕೆ? ಧರ್ಮಕ್ಕಾಗಿ ವಿನಿಯೋಗ ಮಾಡಬೇಕು. ಅದರಲ್ಲಿ ನಮ್ಮ ಮಾನ್ಯರು, ಸನ್ಮಾನ್ಯರು, ಶ್ರೀಕರು ಅವರ ವ್ಯಯ ಇದೆಯಲ್ಲ, ಸಂಪಾದನೆಯ ಒಂದು ಮಾರ್ಗ ಇದೆಯಲ್ಲ, ಅತ್ಯಂತ ಶ್ರೇಯಸ್ಕರವಾದ ಶ್ರೇಷ್ಠವಾದಂತಹ ವಿನಿಯೋಗವಾಗ್ತಾ ಇದೆ. ಎಷ್ಟೋ ಜನಕ್ಕೆ ದಾರಿ ಬೆಳಕಾಗ್ತಾ ಇದೆ, ಜೀವನಕ್ಕೆ ಅಡಿಪಾಯವಾಗ್ತಾ ಇದೆ, ಬೆಳಕಾಗ್ತಾ ಇದೆ, ದಾರಿ ತೋರಿಸ್ತಾ ಇದೆ. ಅಂತಹ ಮಹತ್ವರು ಇನ್ನೂ ಹೆಚ್ಚಾಗಲಿ ಅಂತ ಹೇಳಿ ಪ್ರಾರ್ಥನೆ. ಸೊ ಅರ್ಥ ಯಾವುದರಿಂದ ಯಾವುದಕ್ಕಾಗಿ? ಧರ್ಮಕ್ಕಾಗಿ. ನನ್ನ ಸಂಪಾದನೆ ಧರ್ಮದ ಮೂಲದಿಂದ ಬರಬೇಕು, ಕಷ್ಟಪಟ್ಟು ಸಂಪಾದನೆ ಮಾಡಿರಬೇಕು. ಆ ಸಂಪಾದನೆ ಮಾಡಿದ ಹಣವನ್ನ ನಾನು ಯಾವುದಕ್ಕಾಗಿ ಉಪಯೋಗಿಸ್ಕೋಬೇಕು? ಧರ್ಮಕ್ಕಾಗಿಯೇ ಉಪಯೋಗಿಸ್ಕೊಳ್ಬೇಕು. ಮನುಷ್ಯನಿಗೆ ಪಂಚಯಜ್ಞಗಳು ಅಂತಿದ್ದಾರೆ. ಪ್ರತಿನಿತ್ಯ ಅವನು ಮಾಡಬೇಕಾದ 5 ಕೃತ್ಯಗಳನ್ನು ಹೇಳಿದ್ದಾರೆ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಅತಿಥಿಯಜ್ಞ, ಸ್ವಯಜ್ಞ. ತನ್ನನ್ನು ತಾನು ಕೊನೆಗೆ ಮೊದಲು ಯಾರಿಗೆ ನಮ್ಮ ಪೂಜೆ? ದೇವತೆಗಳಿಗೆ, ದೇವತಾ ಸ್ವರೂಪರಾದಂತಹ ತಂದೆ ತಾಯಿಗಳಿಗೆ. ಪಿತೃಗಳು ಅಂದರೆ ಗತಿಸಿದ್ದಾಗ ಪಿತೃಗಳಾಗ್ತಾರೆ. ಶರೀರತಃ ಇಲ್ಲಿ ಭೂಮಿಯಲ್ಲಿ ಇಲ್ಲ ಅಂದರೆ ಆಗ ಪಿತೃಸ್ವರೂಪರಾಗಿರ್ತಾರೆ. ಹಾಗಾಗಿ ಮೊದಲನೆಯ ನಮಸ್ಕಾರ ದೇವತೆಗಳು, ಎರಡನೇ ನಮಸ್ಕಾರ ಬದುಕಿ ನಮಗೆ ಜನ್ಮ ಕೊಟ್ಟಿರ್ತಾರಲ್ಲ ಆ ತಂದೆ ತಾಯಿಗಳು ದೇವತಾ ಸಮಾನತೆ. ಒಂದು ವೇಳೆ ಅವರು ಗತಿಸಿದ್ದರೆ ಅವರು ಪಿತೃ ಸಾಲುಗಳಿಗೆ ಸೇರಿರ್ತಾರೆ, ಪಿತೃದೇವತೆಗಳ ಸಾಲಿನಲ್ಲಿ ಅವರಿರ್ತಾರೆ. ಹಾಗಾಗಿ ಗತಿಸಿದಂತಹ ನಮ್ಮ ಪೂರ್ವಿಕರಿಗೆ ನಮಸ್ಕಾರ ಎರಡನೇದು. ಮೂರನೆಯದು ಭೂತಯಜ್ಞ. ದೇವಾಭೂತ ಅಲ್ಲ, ಭೂತ ಅಂದರೆ ಪಂಚಮಹಾಭೂತಗಳಲ್ಲಿ ಯಾವ ಜೀವರಾಶಿಗಳಿಗೆ ನಮಗೆ ಏನು ಪುಟ್ಟದಾಗಿ ಮಾಡಲಿಕ್ಕಾಗುತ್ತೆ, ಸದಾಕಾರವಾಗಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ, ತೊಂದರೆ ಮಾಡದೇ ಇದ್ದು ನಾವು ಏನಾದರೂ ಕಿಂಚಿತ್ ಸಹಾಯ ಮಾಡಲಿಕ್ಕಾಗ್ತದ, ಅದರ ಹೊಟ್ಟೆಯನ್ನು ತುಂಬಿಸಲಿಕ್ಕಾಗುತ್ತಾ ಅಂತ ನೋಡುವಂತಹ ಪ್ರಯತ್ನ. ನಾಲ್ಕನೆಯದು ಮನೆಗೆ ಬಂದ ಅತಿಥಿಗಳನ್ನ ಭಗವತ್ ಸ್ವರೂಪದಿಂದ ಕಂಡು ಅವರಿಗೆ ಆಹಾರವನ್ನ ಕೊಟ್ಟು ಸತ್ಕಾರ ಆದ ಮೇಲೆ ಕೊನೆಯದಾಗಿ ನಮ್ಮ ಹೊಟ್ಟೆಯನ್ನು ನಾವು ತುಂಬಿಸಿಕೊಳ್ಳಬಹುದು. ಹೀಗಾಗಿ ಇದು ಪಂಚಯಜ್ಞವನ್ನ ಮಾಡುವಂಥದ್ದು. ಯಾವ ಮೂಲದಿಂದ ಬರಬೇಕಿದೆಲ್ಲ? ಸಂಪಾದನೆ. ಸೊ ಹಾಗಾಗಿ ಏನಾಯ್ತು? ಯಾವ ಮೂಲದಿಂದ ಮಾಡಬೇಕು? ಧರ್ಮ ಮೂಲದಿಂದ. ಮತ್ತೆ ಅದು ವಿನಿಯೋಗ ಧರ್ಮಕ್ಕಾಗಿ. ಮೂರನೇದು ಯಾವುದು ಪುರುಷಾರ್ಥದಲ್ಲಿ? ಕಾಮ. ಈ ಕಾಮ ಅನ್ನುವಂಥದ್ದು ಮತ್ತೊಂದು ಕಡೆ ನಾವು ಬಳಸ್ತೇವೆ. ಯಾರಾದ್ರೂ ಹೇಳ್ಬೋದಾ? ಯಾರ ತಾಯಿ? ಅರಿಷಡ್ ವರ್ಗದ ಏನು ಮೊದಲು ಬರುತ್ತೆ? ಕಾಮ, ಲೋಭ, ಮೋಹ, ಮದ, ಮತ್ಸರ. ಕಾಮಕ್ಕೆ ಮೊದಲನೆಯ ಸ್ಥಾನ ಕೊಟ್ಟರೆ ನಮ್ಮ ಸರ್ವನಾಶವಾಗುತ್ತೆ. ಕಾಮಕ್ಕೆ ಮೂರನೆಯ ಸ್ಥಾನ ಕೊಟ್ಟರೆ ಅದು ಧರ್ಮಯುಕ್ತವಾಗಿ ಇರುತ್ತೆ. ಇಷ್ಟೇ ವ್ಯತ್ಯಾಸ. ಹೇಗೆ ಅಂದರೆ ಒಬ್ಬ ಕುರುಡನನ್ನ ಊಟಕ್ಕೆ ಕರೆದರೆ ಬಾರಯ್ಯ, ನಮ್ಮ ಮನೆಗೆ ಊಟಕ್ಕೆ ಬಾರಯ್ಯ ಅಂತ ಕುರುಡನನ್ನ ಕರೆದರೆ ಕುರುಡ ಒಬ್ಬನೇ ಬರ್ತಾನ? ಏನ್ ಮಾಡ್ತಾನೆ? ಅವನ ಜೊತೆ ಹಾಗೆ ಕಾಮಕ್ಕೆ ಮೊದಲ ಸ್ಥಾನ ಕೊಟ್ಟರೆ ಅದು ಉಳಿದ 5 ಕರ್ಕೊಂಡ್ಬರುತ್ತೆ ಜೊತೆಗೆ. ಯಾವ್ಯಾವುದು? ಕ್ರೋಧ, ಮದ, ಮತ್ಸರ. ಈ 5 ಅವ್ರ ಮನೆ ತುಂಬಾ ಚೆನ್ನಾಗಿದೆ, ಕ್ಷೇತ್ರ, ಅವ್ರ ಮನೆ ತುಂಬಾ ಚೆನ್ನಾಗಿದೆ, ನಾವಲ್ಲಿ ತುಂಬಾ ಕಾಲ ವಾಸವಾಗಿರ್ಬೋದು, ಅವ್ನ ತಲೆ ಕೆಡಿಸ್ಕೊಳ್ಬೋದು, ಹೋಗೋಣ ಅಂತ ಹೇಳಿ ಈ 6 ಷಡ್ವೈರಿಗಳು ನಮ್ಮಲ್ಲಿ ಬಂದು ಸ್ಥಿತವಾಗಿ ಒಳ್ಳೆ ಪಾಯ ಹಾಕೊಂಡು ಕೂತ್ಕೊಂಡಿರ್ತವೆ. ಯಾವುದೇ ಥರ ಡೆಮಾಲಿಷನ್ ಮಾಡಲು ಹೋಗೋದಿಲ್ಲ. ಮೊದಲನೇ ಸ್ಥಾನ ಕೊಟ್ಟರೆ, ಮೂರನೇ ಸ್ಥಾನ ಕೊಟ್ಟರೆ ಅದು ಧರ್ಮಯುಕ್ತವಾಗಿರುತ್ತೆ. ಕಾಮ ಅಂದರೆ ತುಂಬ ಸುಲಭವಾದಂತಹ ಮಾತಿನಲ್ಲಿ ಹೇಳ್ಬೋದು ಅಂದರೆ ಬಯಕೆಗಳು,
ಆಸೆಗಳು. ಕೃಷ್ಣ ಭಗವದ್ಗೀತೆಯಲ್ಲಿ ಮತ್ತೆ ಅವರ ಉದಾಹರಣೆಯನ್ನು ಹೇಳಬೇಕು ಅಂದರೆ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮ ಸರ್ವಸ. ಅಲ್ವಾ? ಅಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ರಿ, ಬಹಳ ಸಂತೋಷ ಆಗುತ್ತೆ. ನಿಮ್ಮ ಮುಂದೆ ಹೇಳಿಕ್ಕೆ ಸಂತೋಷ ಆಗುತ್ತೆ. ಏಕೆಂದರೆ ಅಧ್ಯಯನಶೀಲರ ಮುಂದೆ ಹೇಳಿದ್ರೆ ಅವರಿಗೆ ಇನ್ನೂ ಸಾರ್ಥಕತೆ ಆಗುತ್ತೆ. ಅರ್ಥ ಏನಮ್ಮ? ಅದರ ಅರ್ಥ ಏನು? ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ನಾನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅರ್ಥ? ಧರ್ಮಕ್ಕೆ ವಿರುದ್ಧ ಅಲ್ಲದೆ ಇರುವಂತಹ ಕಾಮನೆಗಳು ನಾನು. ಅರ್ಥ ಆಯ್ತಾ? ಅಷ್ಟೇ ಸಾಕಲ್ವ? ಅಲ್ವಾ? ಅಲ್ಲಿಗೆ ನೋಡಿ, ಅಲ್ಲೂ ಕೃಷ್ಣ ಧರ್ಮ ಬಿಟ್ಟಿಲ್ಲ. ವೈಪಾಯನರು ಧರ್ಮವನ್ನ ಬಿಡಲಿಲ್ಲ. ಬಿಡು ಕೂಡು ಅಂತ ಹೇಳ್ತಾ ಇದ್ದಾರೆ. ಗುರುಗಳಾದವರು ಹೇಳೋದೇ ಅದು, ಧರ್ಮವನ್ನು ಬಿಟ್ಟು ಹೋಗಬೇಡ, ಅಧರ್ಮಯುಕ್ತವಾದ ಕೆಲಸವನ್ನು ಮಾಡಬೇಡ ಅಂತಲೇ ಹೇಳೋದು ಗುರುಗಳ ಕೆಲಸ. ಜಗದ್ಗುರು ಅದೇ ಹೇಳ್ತಾನೆ. ಅದೇ ಜಗದ್ಗುರುವಿನ ಮತ್ತೊಂದು ಅಂಶದಲ್ಲಿ ವೈಪಾಯನರು ಹೇಳಿದ್ದು ಅದನ್ನೇ. ಹಾಗಾಗಿ ಈಗ ನಾವು ಬದುಕಬೇಕಲ್ಲ, ಶರೀರದಿಂದ ಲೋಕಯಾತ್ರೆಯನ್ನು ಮಾಡಬೇಕು. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರಿಗೆ ಒಂದು ಹೆಸರು, ಲೋಕಯಾತ್ರಾ ವಿಧಾಯಿನಿ ಅಂತ ಒಂದು ಹೆಸರಿದೆ. ಅಂದ್ರೆ ನಮ್ಮ ಜೀವನ ಯಾತ್ರೆಯನ್ನ ನಡೆಸುವವಳು ಜಗನ್ಮಾತೆ ಅಂತ. ನಡೆಸಲೇಬೇಕಲ್ಲ, ಜೀವನ ಯಾತ್ರೆ ನಡೆಸಬೇಕಾದ್ರೆ ನಮ್ಗೆ ಅನೇಕ ಆಸೆಗಳಿರುತ್ತೆ. ಒಂದು ಜಾಗ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಚೆನ್ನಾಗಿರಬೇಕು, ಯಾರಿಗೂ ತೊಂದರೆ ಕೊಡಬಾರದು, ಸಾಧ್ಯ ಆದರೆ ನನ್ನ ಕೈಯಿಂದ ಸಾಧ್ಯವಾದದ್ದನ್ನ ಸಹಾಯ ಮಾಡಬೇಕು, ಆದರೆ ಇನ್ನೊಬ್ಬರದನ್ನ ಕಿತ್ಕೋಬಾರ್ದು. ಈ ಹಳೆ ಕಾಲ ಬಂದಿತ್ತಂತೆ. ಆ ಹಳೆ ಕಾಲದಲ್ಲಿ ಕೆಲವರು ಹೇಳ್ತಾ ಇದ್ರು, ಅಪ್ಪ ನನ್ನದೂ ನಿನ್ನದೇ, ನಿನ್ನದೂ ನಿನ್ನದೇ ಅಂತ ಹೇಳ್ತಾ ಇದ್ರು. ಬಹಳ ಸಾತ್ವಿಕರವರಿಂದ. ಒಂದಷ್ಟು ಕಾಲ ಬದಲಾವಣೆ ಆಯಿತು. ಆಗ ಒಂದು ಸ್ವಲ್ಪ ಬದಲಾವಣೆ ಮಾತಿನಲ್ಲಿ, ನಿನ್ನದು ನಿನ್ನದೇ ಬುದ್ಧಿವಂತ. ಈಗ ನಿನ್ನದು ನಂದೇ, ನಂದು ನಂದೇ. ಇಂಥ ಕಾಲದಲ್ಲಿ ನಾವಿದ್ದೀವಿ. ಹಾಗಾಗಿ ಬಯಕೆ ಎನ್ನುವುದನ್ನ ಧರ್ಮದ ಅಡಿಯಲ್ಲಿ ನಾವು ಬಳಸಿಕೊಂಡಾಗ ನಮ್ಮ ಕಾಮನೆಗಳು, ನಮ್ಮ ಆಸೆಗಳು, ನಮ್ಮ ಪೂರೈಕೆಗಳು, ಶರೀರಕ್ಕೆ ಬೇಕಾದಂಥ ಗೊತ್ತಿಲ್ಲ ಎಷ್ಟು ಬೇಕು ನಮ್ಮ ಶರೀರಕ್ಕೆ. ಸಂಬಂಧಗಳು ಬೇಕು ಅಲ್ವಾ, ಸ್ನೇಹ ಬೇಕು, ಬಂಧುತ್ವ ಬೇಕು, ಮನೆ ಬೇಕು, ಕಾರು ಬೇಕು, ಕೆಲಸ ಬೇಕು, ಎಲ್ಲ ಬೇಕು. ಎಷ್ಟು ಬೇಕು? ಜೀವನ ಯಾತ್ರೆ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇರಬೇಕು. ಅಷ್ಟು ಕಾಮನೆಯಿಂದ ನೀನು ಉಪಯೋಗಿಸಿಕೋ ಅಂತ 3ನೇದನ್ನು ಹೇಳ್ತಾ ಇದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ. ಇದು ಹೇಗೆ ದಿಲ್ಪಸಂತಿದ್ದೀರಲ್ಲ, ಏನೇನು ಶ್ರುತಿ ಸ್ವಾಮಿ ಅಂದ್ರೆ ದಿಲ್ಪಸಂತ್ ಮೇಲ್ಗಡೆ ಲೇಯರ್ ಇರುತ್ತೆ, ಹೀಗಿರುತ್ತೆ ಅಲ್ವಾ? ಹೇಗಿರುತ್ತದು? ಮೇಲ್ಗಡೆ ಇಷ್ಟ ಆಗುತ್ತಾ? ಆ ಮೇಲ್ಗಡೆ ಧರ್ಮ ಅನ್ನೋದು ಲೇಯರ್, ಕೆಳಗಡೆ ಮೋಕ್ಷ ಅನ್ನೋದು ಲೇಯರ್, ಮಧ್ಯದಲ್ಲಿ ಅರ್ಥ ಸಿಹಿಯಾಗಿರುತ್ತೆ ಕೊಬ್ಬರಿ ಮಿಠಾಯಿ ತರ. ಅದೇನದು? ಅರ್ಥ. ಬಹಳಷ್ಟು ಜನಗಳಿಗೆ ಅದೇ ಹಿಡಿಸೋದು. ಅರ್ಥಕಾಮಗಳು ಸಿಹಿಯಾಗಿರುತ್ತಲ್ಲ, ಈ ಮೇಲ್ಗಡೆ ಕಿತ್ಕಿಸಾಗಿರ್ತಾರೆ. ಹಾಗೆ ಬಹಳಷ್ಟು ಜನ ಧರ್ಮ ಮೋಕ್ಷವನ್ನು ಬಿಟ್ಬಿಡ್ತಾರೆ. ಏನ್ ಬಯಸ್ತಾರೆ? ಅರ್ಥಕಾಮಗಳು. ಯಾವ ಮೂಲದಿಂದ ಬಂತು ನಮ್ಗೆ ಅದೆಲ್ಲ ಬೇಕಾಗಿಲ್ಲ, ಬಂತ ಜೋಕು ಅಂತ ಅವನು ಹೆಂಗಾದ್ರು ಹೇಳಿ ನನಗೇನಾಗಿತ್ತು. ಇದು ವ್ಯಾಸರ ಸಂದೇಶ ಅಲ್ಲ. ಅವರ ಸಂದೇಶ ಧರ್ಮದಿಂದ ಅರ್ಥವನ್ನು ಗಳಿಸು, ಅದನ್ನ ಕಾಮವಾಗಿ ನೀನು ಉಪಯೋಗಿಸ್ಕೋ, ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೋ, ಮಿಕ್ಕದನ್ನ ಸಮಾಜಕ್ಕೆ ಎಲ್ಲಿಂದ ಬಂತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮರವ ಪಡೆದವರಂತೆ ಕಾಣುವೋ ಅಂತ ಹೇಳಿ ಈಶಾವಾಸಿ ಉಪನಿಷತ್ನಲ್ಲಿ ಅದನ್ನೇ ಹೇಳುತ್ತೆ. ಈಶಾವಾಸಿ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜಿತಾಃ ಮಾ ಕೃತಃ ಕಸ್ಯ ಸಿದ್ಧನಂ. ಬುದ್ಧಿವಂತರಿದ್ದಾರೆ ಸರ್, ಅದ್ಭುತ ಅದ್ಭುತ. ಹಾಗಾಗಿ ನಾನು ಕೊಡಬೇಕು, ಕೊಟ್ಟು ತಿನ್ನಬೇಕು. ಕೊಟ್ಟಿದ್ದು ನನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತಂತ್ರದವಳ. ಅಯ್ಯೋ ಕೊಟ್ಬಿಟ್ಟಲ್ರಿ, ಕೊಟ್ಟೋಯ್ತಲ್ರಿ ಅನ್ಬೇಡಿ. ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ನಿಮ್ಮ ಅಕೌಂಟ್ ಅಲ್ಲಿ ದಾಖಲಾಗ್ತಾ ಹೋಗುತ್ತೆ. ಆಯ್ತಾ? ನೋಡಿ,
ಮೋಕ್ಷವನ್ನು ಹೇಳಿ ನಿಲ್ಲಿಸುತ್ತೇನೆ. ಅದು ಹೇಳಿಲ್ಲ ಅದನ್ನು ಮುಕ್ತಾಯ ಸಮಯ ಆಗೋಗಿದೆ ಪಾಪ, ಕ್ಷಮಿಸಬೇಕು. ಮೋಕ್ಷ ಅಂದರೆ ಏನ? ಮೋಕ್ಷ ಅಂದರೆ ಪುನರ್ಜನ್ಮ ಇಲ್ಲದ್ದು, ಮತ್ತೆ ಜನ್ಮಾಂತರಗಳ ಪರಂಪರೆಗೆ ಬೀಳದೇ ಇರುವಂಥದ್ದು. ಭಗವಂತನಲ್ಲಿ ನಮ್ಮ ಆತ್ಮದತ್ತ ಹೋಗಿ ವಿಲೀನವಾಗಿಬಿಡುತ್ತೆ ಅಂತ ನಮ್ಮ ಅದ್ವೈತ ಸಿದ್ಧಾಂತ ಹೇಳುವಂಥದ್ದು. ಅರ್ಥ ಆಗುತ್ತಾ? ಈ ಶರೀರವನ್ನು ನಡೆಸ್ತಾ ಇದೆಯಲ್ಲ ಯಾವುದೋ ಒಂದು ಚೈತನ್ಯ ಆತ್ಮ ಅಂತ ಹೇಳ್ತೀವಲ್ಲ, ಅದು ಮತ್ತೊಂದು ಶರೀರವನ್ನ ಹೊಂದುವುದಿಲ್ಲ. ಮತ್ತೇನಾಗುತ್ತದೆ? ಮೋಕ್ಷ ಅಂದರೆ ಅದು ಪರಮಾತ್ಮ ತತ್ವದಲ್ಲಿ ಐಕ್ಯವಾಗಿರುವುದು. ಯಾಕೆ ಅಂದರೆ ಅವನು ಧರ್ಮದಿಂದ ಅರ್ಥಕಾಮಗಳನ್ನು ಗಳಿಸಿದ್ದಾನೆ. ಅವನಿಗೆ ಇನ್ನು ಮೋಕ್ಷವೇ, ಜನ್ಮಗಳಿಲ್ಲ. ಯಾಕೆ ಅಂದರೆ ಇದನ್ನು ನೀವು ಗಮನಿಸಬೇಕು. ಈ ಕೊನೆಯ ಮಾತು, ಅವನು ತನ್ನ ಇಡೀ ಜನ್ಮದಲ್ಲಿ ಪಾಪಕರ್ಮವನ್ನು ಮಾಡಲಿಲ್ಲ. ಪುಣ್ಯಕರ್ಮ ಮಾಡಿದ್ದರೆ ಯಾರಿಗಾದರೂ ಸಹಾಯ ಮಾಡಿದ್ದೀರ ಅಲ್ವಾ? ಅದರಿಂದ ಪುಣ್ಯಕರ್ಮ ಬಂದೇ ಬರುತ್ತೆ. ನೀವು ಪುಣ್ಯ ಇದ್ದರೂ ಮತ್ತೊಂದು ಜನ್ಮಕ್ಕೆ ಬರಬೇಕು, ಪಾಪ ಮಾಡಿದ್ರೂ ಮತ್ತೊಂದು ಜನ್ಮಕ್ಕೆ ಬರಲೇಬೇಕು. ಎರಡನ್ನೂ ಅನುಭವಿಸ್ಲಿಕ್ಕೆ ಬರಲೇಬೇಕು. ಮಿಶ್ರವಾಗಿದ್ದರೂ ಬರಬೇಕು, ಪ್ರತ್ಯೇಕವಾಗಿದ್ದರೂ ಬರಬೇಕು. ಪಾಪ ಮಾಡಿದ್ರೆ ಏನಾಗುತ್ತೆ? ಅಂಗಭಂಗಿತವಾಗುತ್ತೆ, ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ, ಕೈ ಇರಲ್ಲ, ಕಾಲಿರಲ್ಲ, ಹೊಟ್ಟೆಯಲ್ಲಿ ಆಗೋದಿಲ್ಲ, ಏನೇನೋ ವ್ಯಾಧಿಗಳು, ಏನೇನೋ ಕಾಯಿಗಳು, ಅಥವಾ ಬಡತನ, ಕಿತ್ತು ತಿನ್ನೋ ಬಡತನ, ದಾರಿದ್ರ್ಯ. ಇದರಿಂದ ಯಾವುದರಿಂದ ಬರೋದು? ಪಾಪಕರ್ಮಗಳಿಂದ ಬರುತ್ತೆ. ಪುಣ್ಯಕರ್ಮದಿಂದ ಇದಕ್ಕೆ ವಿರುದ್ಧ. ಬಹಳ ಒಳ್ಳೆಯ ಮನೆಯಲ್ಲಿ ಹುಟ್ಟುತ್ತೇವೆ, ಎಲ್ಲ ಬಹಳ ಚೆನ್ನಾಗಿರ್ತೇವೆ, ನೋಡ್ಲಿಕ್ಕೆ ಚೆನ್ನಾಗಿರ್ತೇವೆ, ವಿದ್ಯೆ ಚೆನ್ನಾಗಿರುತ್ತೆ, ಒಳ್ಳೆ ಹುದ್ದೆ, ಒಳ್ಳೆ ಸಂಪಾದನೆ. ಇದು ಪುಣ್ಯಕರ್ಮದ ಪ್ರಭಾವದಿಂದ ಇರುತ್ತೆ. ಅರ್ಥ ಆಯ್ತಾ? ಸರಿ. ಪಾಪ ಮಾಡಿದ್ರು ಹುಟ್ಟಬೇಕು, ಪುಣ್ಯ ಮಾಡಿದ್ರು ಹುಟ್ಟಬೇಕು. ಪಾಪ ಪುಣ್ಯ ಎರಡೂ ಇರೋದ್ರಿಂದ ಮತ್ತೆ 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 ಹುಟ್ಟಾ ಇರಬೇಕು. ಮೋಕ್ಷ ಅಂದ್ರಲ್ಲ ಸ್ವಾಮಿ ಅಂತಂದ್ರೆ ಇಷ್ಟೇ. ಮೋಕ್ಷ ಸಿಗಬೇಕು ಅಂದರೆ ಎರಡನ್ನು ಮಾಡಬೇಕು. ಒಂದು, ಪಾಪಕರ್ಮವನ್ನು ಮಾಡಬಾರದು. ತಿಳಿದು 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 ಬಹಳ ಬುದ್ಧಿವಂತಿಕೆಯಿಂದ ಎಚ್ಚರಿಕೆಯಿಂದ ನಾವು ನಮ್ಮ ಮನಸ್ಸಿಗೆ ಬುದ್ಧಿಗೆ ಪಾಠವನ್ನು ಹೇಳಿಕೊಂಡು ನಾವು ಪಾಪಕರ್ಮವನ್ನ ಮಾಡಬಾರದು, ನಿಶ್ಚಯವಾಗಿ ಮಾಡಬಾರದು. ಆಗೇನಾಗುತ್ತೆ? ಕ್ರಮೇಣ ನಿಮ್ಮ ಅಕೌಂಟ್ನಲ್ಲಿ ಪಾಪ ಏನಾಗುತ್ತೆ? 0 ಬ್ಯಾಲೆನ್ಸ್ ಆಗುತ್ತೆ, 0. ಪುಣ್ಯವನ್ನು ಮಾಡ್ತೀರಾ ಅನ್ಕೋಣ. ಪಾಪ ಬಿಟ್ಟರೆ ಇನ್ನೇನು ಮಾಡ್ತೀರಾ? ಮಾಡಲೇಬೇಕು. ಯಾರಾದರೂ ಈ ಸರಿ ಎರಡೇ ಮಾಡಬೇಕಾಗಿರುತ್ತೆ, ಎರಡು ಬಿಟ್ಟು ಇನ್ನೇನು ಮಾಡಬೇಕಾಗಿಲ್ಲ. ಪುಣ್ಯ ಮಾಡುವಾಗ ಏನಾಗುತ್ತೆ? ನಿಮ್ಮ ಅಕೌಂಟಲ್ಲಿ ಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಹಾಗೇನ್ರಿ ಮಾಡಬೇಕು ಅಂತಂದ್ರೆ, ಯತ್ಕರೋಷಿ ತದಶ್ನಾಸಿ ಯಜ್ಜುಹೋಷಿ ದಧಾಸಿ ಯತ್ ಯತ್ಪತ್ಸಿ ಕೌಂತೆಯ ತತ್ಸುನಶ್ವ ಮಹಾತ್ಮನಃ. ನೀನು ಏನನ್ನು ತಿನ್ನುತ್ತೀಯೋ ಅದು ಅಷ್ಟಾದರೂ ಹೇಳಿದ್ರಿ, ಬಹಳ ಸಂತೋಷ. ಅದಕ್ಕೆ ತಾರೀಫ್ ಮಾಡಲೇಬೇಕು ನಿಮಗೆ. ನೀನು ಏನನ್ನು ತಿನ್ನುತ್ತೀಯೋ, ಏನು ಕೆಲಸ ಮಾಡ್ತೀಯೋ, ಏನು ದಾನ ಮಾಡ್ತೀಯೋ, ಏನು ತಪಸ್ಸು ಮಾಡ್ತೀಯೋ, ಏನು ಪೂಜೆ ಮಾಡ್ತೀಯೋ, ಅದೆಲ್ಲವನ್ನ ಏನು ಮಾಡಬೇಕು? ಮದರ್ಪಣಂ. ಯಾರಿಗೆ ಅರ್ಪಣೆ ಮಾಡಬೇಕಂತೆ? ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ರೆ ನೀವು ಮಾಡಿದ ಪುಣ್ಯ ಯಾರ ಕೊಂಡು ಹೋಗುತ್ತೆ? ಕೃಷ್ಣನಿಗೆ ಹೋಗುತ್ತೆ. ಪಾಪ ಮಾಡಿಲ್ಲ, ಪುಣ್ಯ. ಆಗ ಪಾಪ ಪುಣ್ಯ ಇಲ್ಲದ್ದರಿಂದ ನಿಮಗೆ ಇನ್ನೊಂದು ಜನ್ಮ ಕೊಡಲಿಕ್ಕೆ ಯಮನಿಗಾಗಲಿ ಬ್ರಹ್ಮನಿಗಾಗಲಿ ಅಧಿಕಾರ ಇರೋದಿಲ್ಲ. ಯಾಕೆ? ಜನ್ಮ ಬರಬೇಕು ಅಂದ್ರೆ ಏನಿರಬೇಕು? ಇಲ್ಲ, ಪುಣ್ಯ ಇರಬೇಕು, ಪಾಪ ಇರಬೇಕು. ಈಗ ನಿಮ್ಮಲ್ಲಿ ಪುಣ್ಯವೂ ಇಲ್ಲ, ಇನ್ಯಾವುದಾದ್ರೂ ದಲಿತ ಜನ್ಮಕ್ಕೆ ಹಾಕೊಂಡ್ರೆ ಪಾಪವೂ ಇಲ್ಲ, ಮಾಡಿಲ್ಲ ನೀವು. ಹಾಗೇನಾದ್ರೂ ನೀವು ಮುಕ್ತರಾಗಿರ್ತೀರಿ, ಮೋಕ್ಷವನ್ನು ನೀವು ಹೊಂದಿದಿರಿ ಅಂತ. ಹೀಗಾಗಿ ಮನುಷ್ಯ ಜನ್ಮದ ಸಾಫಲ್ಯ, ಸಕ್ಸಸ್ ಯಾವಾಗ ಅಂತ ಏನ್ ಹೆಸರು? ಪ್ರತಿಭಾ ಮಹಾಪದ್ಮ ಹೇಳಿದ ಹಾಗೆ ಮತ್ತೆ ನಾವು ಜನ್ಮಾಂತರಗಳಿಗೆ ಬಾರದಂತೆ ವ್ಯಾಸ ಭಗವಾನರು, ವ್ಯಾಸ ರೂಪಿಗಳಾದಂತಹ ಜಗದ್ಗುರು ಕೃಷ್ಣ ಪರಮಾತ್ಮ, ಶಂಕರ ಭಗವತ್ಪಾದರು, ಹೀಗೆ ಅನೇಕ ಗುರು ಪರಂಪರೆ ನಾರಾಯಣನಿಂದ ಮೊದಲು ಹಿಡಿದುಕೊಂಡು ನಮ್ಮವರೆಗೂ ಸಹ ಯಾವ ಈ ಸನಾತನವಾದ ಪರಂಪರೆಯ ಚಿಂತನೆಯನ್ನು ಹೇಳುತ್ತಾರೋ ಅವರಲ್ಲಿ ನಾವು ವ್ಯಾಸರನ್ನು ಕಂಡು ನಮಸ್ಕಾರ ಮಾಡಬೇಕು. ಏಕೆಂದರೆ ಅವರು ಹೇಳ್ತಾ ಇರೋದು ಯಾವುದು? ಸನಾತನವಾದ
ವೇದ ಧರ್ಮವನ್ನು ಹೇಳ್ತಾ ಇದ್ದಾರೆ, ಆ ಆಚರಣೆಯ ಬಗ್ಗೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ತಿದ್ದುತ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಗುರುಗಳಿಗೆ ವಂದನೆಗಳು, ನಮಸ್ಕಾರಗಳು ಅಂತ ಹೇಳಿ ದೀಕ್ಷೆಯನ್ನು ಸ್ವೀಕರಿಸುವಂತಹ ಪರ್ವಕಾಲ ಆಷಾಢ ಮಾಸದ ಪೌರ್ಣಮಿ. ಹೀಗಾಗಿ ವ್ಯಾಸರ ಅನುಗ್ರಹವಾಗಲಿ, ಜಗದ್ಗುರುವಾದಂತಹ ಕೃಷ್ಣಾನುಗ್ರಹವಾಗಲಿ, ನಿಮ್ಮ ಎಲ್ಲ ಆಚಾರ್ಯರ ಅನುಗ್ರಹ, ನಿಮ್ಮ ತಂದೆ ತಾಯಿಗಳ ಅನುಗ್ರಹ ನಿಮಗಾಗಲಿ, ಒಳ್ಳೆಯ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಶ್ರೀ ಹೇಳ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಶುಭವಸ್ತು.